Dear students, today let us learn session number 3 in minute number 3. ಪ್ರಿಯ ವಿದ್ಯಾರ್ಥಿಗಳೇ, ಇವತ್ತು ನಾವು ಮಿನಿಟ್ ನಂಬರ್ 3 ನಲ್ಲಿ ಸೆಷನ್ ನಂಬರ್ 3 ನ ಕಲಿಯೋಣ. In session number 3, we are going to learn the following topics. ಪ್ರಿಯ ವಿದ್ಯಾರ್ಥಿಗಳೇ, ಸೆಷನ್ ನಂಬರ್ 3 ನಲ್ಲಿ ನಾವು ಕಮ್ಯುನಿಕೇಶನ್ ಸ್ಕಿಲ್ ಅಲ್ಲಿ ಅಥವಾ ಕಮ್ಯುನಿಕೇಶನ್ ಸ್ಕಿಲ್ ಸಬ್ಜೆಕ್ಟ್ ಅಲ್ಲಿ ಲಿಸನಿಂಗ್ ಸ್ಕಿಲ್ಸ್ ಗೆ ಸಂಬಂಧಪಟ್ಟ ಹಾಗೆ ಏನ್ ಮಾಡಬೇಕು, ವಾಟ್ ಟು ಡೂ, ಏನ್ ಮಾಡಬಾರ್ದು, ವಾಟ್ ನಾಟ್ ಟು ಡೂ, ಯಾರೇ ಒಬ್ಬ ವ್ಯಕ್ತಿನ ಅಥವಾ ರಿಸೀವರ್ನ ಎಫೆಕ್ಟಿವ್ ಲಿಸನರ್ ಅಂತ ನಾವು ಕನ್ಕ್ಲೂಡ್ ಮಾಡೋದಾದ್ರೆ, ತೀರ್ಮಾನ ಮಾಡೋದಾದ್ರೆ, ಆ ವ್ಯಕ್ತಿ ಹತ್ರ ಏನೇನು ಬಿಹೇವಿಯರ್ಸ್ ಇರುತ್ತೆ ಅಥವಾ ಸ್ಕಿಲ್ಸ್ ಇರುತ್ತೆ ವಿತ್ ರೆಸ್ಪೆಕ್ಟ್ ಟು ಎಫೆಕ್ಟಿವ್ ಲಿಸನಿಂಗ್. ಎಫೆಕ್ಟಿವ್ ಲಿಸನರಿಗೆ ಸಂಬಂಧಪಟ್ಟಂತ ಯಾವ ಯಾವ ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ, ಇಷ್ಟೆಲ್ಲ ಕಲ್ತ ಮೇಲೆ, ಇಷ್ಟೊಂದೆಲ್ಲ ಕೇಳಿಸ್ಕೊಂಡ ಮೇಲೆ ನೀವು ಯಾವ ರೀತಿ ಇನ್ಫಾರ್ಮೇಶನ್ ರಿಸೀವ್ ಮಾಡಿದಿರಾ ಅಂತ ತೀರ್ಮಾನ ಮಾಡೋದಕ್ಕೆ ಒಂದು ಪ್ರಾಕ್ಟಿಕಲ್ ಸೆಷನ್. ಕೊನೆಗೆ ಕನ್ಕ್ಲೂಷನ್ ಆಫ್ ಸೆಷನ್ ನಂಬರ್ 3. ಇಷ್ಟು ಮಾಹಿತಿ ನಾವು ಸೆಷನ್ ನಂಬರ್ 3 ನಲ್ಲಿ ಕಲಿತೀವಿ. ಈಗ ನೋಡೋಣ, ಲಿಸನಿಂಗ್ ಸ್ಕಿಲ್ಸ್ ಗೆ ಸಂಬಂಧಪಟ್ಟ ಯಾಸ್ ಎ ಗುಡ್ ಲಿಸನರ್ ಏನೇನ್ ಮಾಡಬೇಕು, ವಾಟ್ ಟು ಡೂ. ಲಿಸನಿಂಗ್ ಸ್ಕಿಲ್ಸ್ ಗೆ ಸಂಬಂಧಪಟ್ಟ ಹಾಗೆ ಯಾಸ್ ಎ ಗುಡ್ ಲಿಸನರ್ ಆಗಿ ಈ ಎಲ್ಲಾ ಕೆಲಸ ಮಾಡಬೇಕು. ಈಗ ನಾವು ಒಂದೊಂದನ್ನೇ ಡಿಸ್ಕಸ್ ಮಾಡ್ತಾ ಹೋಗೋಣ. ನಂಬರ್ 1, ಮೇಂಟೈನ್ ಐ ಕಾಂಟ್ಯಾಕ್ಟ್. ಇದು ನಿಮಗೆಲ್ಲ ರಿಪಿಟೇಷನ್ನು. ನಾನು ಪ್ರೀವಿಯಸ್ ಕ್ಲಾಸ್ ಅಲ್ಲೇ ಇದರ ಬಗ್ಗೆ ಹೇಳಿದ್ದೀನಿ. ಇಫ್ ಅಟ್ ಆಲ್ ಇಫ್ ಐ ವಾಂಟ್ ಟು ಬಿಕಮ್ ಎ ಗುಡ್ ಲಿಸನರ್, ನಾನು ಲಿಸನರ್ ಆಗಿ ಅಥವಾ ರಿಸೀವರ್ ಆಗಿ ಸೆಂಡರ್ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತೀನಿ ಅಂತ ಹೇಳಿದ್ದೀನಿ. ಮೇಂಟೈನ್ ಐ ಕಾಂಟ್ಯಾಕ್ಟ್, ಇದರ ಅರ್ಥ ಇಷ್ಟೇ. ಪ್ರೀವಿಯಸ್ ಕ್ಲಾಸ್ ಅಲ್ಲಿ ನಾವು ನೋಡಿದೀವಿ, ಸೆಂಡರ್ ಕಣ್ಣನ್ನು ನೋಡ್ತಾ ನಾವು ಅವ್ರನ್ನ ವಾಚ್ ಮಾಡ್ತಾ ಕಣ್ಣಲ್ಲಿ ಕಣ್ಣಿಟ್ಟು ನೋಡುತ್ತಾ ಸೆಂಡರು ನಮಗೆ ಕಳಿಸ್ತಾ ಇರ್ತಕ್ಕಂಥ ಮೆಸೇಜ್ನ ಅಥವಾ ಇನ್ಫಾರ್ಮೇಶನ್ನ ನಾವು ರಿಸೀವ್ ಮಾಡಿದರೆ ಸೆಂಡರ್ ಕಳಿಸಿರ್ತಕ್ಕಂಥ ಎಲ್ಲಾ ಮೆಸೇಜ್ನು ಸಹ ಸರಿಯಾಗಿ ರಿಸೀವ್ ಮಾಡಬಹುದು, ಅರ್ಥಗರ್ಭಿತವಾಗಿ ಇಂಟರ್ಪ್ರಿಟ್ ಮಾಡಬಹುದು. ಹಾಗಾಗಿ ರಿಸೀವರ್ ಆದಂಥವರು, ಲಿಸನರ್ ಆದಂಥವರು ಐ ಕಾಂಟ್ಯಾಕ್ಟ್ ನ ಮೇಂಟೈನ್ ಮಾಡಬೇಕು. ಫಸ್ಟ್ ಕೆಲಸ. ಎರಡನೇ ಕೆಲಸ, ಲಿಮಿಟ್ ಯುವರ್ ಟಾಕಿಂಗ್. ಲಿಮಿಟ್ ಯುವರ್
talking. What is the meaning of this? ಕೆಲವು ಸಲ ಸೆಂಡರ್ ಕೊಡ್ತಕ್ಕಂತ ಉಪಯುಕ್ತವಾದ ಮಾಹಿತಿನ ಕೇಳ್ತಾ ಇರಬೇಕಾದ್ರೆ ಅನ್ವಾಂಟೆಡ್ ಆಗಿ ಅಗತ್ಯತೆ ಇಲ್ಲದೆ ಇರ್ತಕ್ಕಂತ ಮಾತುಗಳನ್ನೆಲ್ಲ ರಿಸೀವರು ಮಾತಾಡ್ತಾ ಇರ್ತಾರೆ, ಲಿಸನರು ಮಾತಾಡ್ತಾ ಇರ್ತಾರೆ. ಯಾವುದೇ ಗುಡ್ ಲಿಸನರ್ ಆಗಿ ಅಥವಾ ರಿಸೀವರ್ ಆಗಿ ಮೊದಲು ಇದನ್ನ ಬಿಡಬೇಕು, ಒಂದು ಲಿಮಿಟ್ ಹಾಕಬೇಕು. ಸೆಂಡರ್ ಏನ್ ಮಾತಾಡ್ತಾ ಇದ್ದಾರೆ ಅದಕ್ಕೆ ಸಂಬಂಧಪಟ್ಟಂತ ಮಾತೇನಾದ್ರೂ ಇದ್ರೆ ಖಂಡಿತವಾಗೂ ಹೈಡ್ ಮಾಡಬೇಡಿ, ಖಂಡಿತವಾಗೂ ಸಂಕೋಚ ಪಡಬೇಡಿ ಕೇಳೋದಿಕ್ಕೆ. ಮಾತಾಡಿ, ಲಿಮಿಟ್ ಯುವರ್ ಟಾಕಿಂಗ್. ಬಟ್ ಅದು ಎಕ್ಸಸಿವ್ ಆಗಬಾರ್ದು. ಎಕ್ಸಸಿವ್ ಆದ್ರೆ ಕಮ್ಯುನಿಕೇಶನ್ ಹಾಳಾಗೋಗುತ್ತೆ. ಮೂರನೇ ಪಾಯಿಂಟು, ಫೋಕಸ್ ಆನ್ ದಿ ಸ್ಪೀಕರ್. ಇಟ್ ಈಸ್ ಆಲ್ಸೋ ರಿಪಿಟೇಷನ್. ನಿಮ್ಮ ಮನಸ್ಸು, ನಿಮ್ಮ ಗಮನ, ನಿಮ್ಮ ಅಟೆನ್ಷನ್ನು ಸ್ಪೀಕರ್ ಕಡೆಗೆ ಕೇಂದ್ರೀಕೃತವಾಗಿರಬೇಕು. ಫೋಕಸ್ ಆನ್ ದಿ ಸ್ಪೀಕರ್. ಸ್ಪೀಕರ್ನ ನೋಡ್ತಾ ಇರಬೇಕು, ಸ್ಪೀಕರ್ನ ಹೇಳ್ತಾ ಇರ್ತಕ್ಕಂಥ ಮಾಹಿತಿನ ಅಟೆಂಟಿವ್ ಆಗಿ ಕೇಳಿಸ್ಕೋಬೇಕು. ಕಂಪ್ಲೀಟ್ ಫೋಕಸ್ ಆಫ್ ಯುವರ್ಸ್ ಮಸ್ಟ್ ಬಿ ವಿತ್ ಸ್ಪೀಕರ್. ನೆಕ್ಸ್ಟ್ ಕೆಲಸ, ಆಸ್ಕ್ ಕ್ವಶನ್ಸ್. ತುಂಬಾ ಇಂಪಾರ್ಟೆಂಟು. ಆಸ್ಕ್ ಕ್ವಶನ್. ನೀವು ಐಸೋಲೇಟ್ ಆಗಿರಬಾರ್ದು, ನೀವು ಸುಮ್ಮನೆ ಕೂರ್ಬಾರ್ದು. ನೀವು ರಿಸೀವ್ ಮಾಡಿರ್ತಕ್ಕಂತ ಮೆಸೇಜು ಸರಿಯಾಗಿ ನಿಮಗೆ ಅರ್ಥ ಆಗಬೇಕು ಅಂದ್ರೆ, ಅರ್ಥ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇರ್ಬೇಕಾದ್ರೆ, ನಿಮಗೇನಾದ್ರೂ ಡೌಟ್ಸ್ ಬಂದ್ರೆ, ನಿಮಗೇನಾದ್ರೂ ಕ್ಲಾರಿಫಿಕೇಶನ್ಗೋಸ್ಕರ ಸ್ಪೀಕರ್ ಜೊತೆಗೆ ಡಿಸ್ಕಷನ್ ಮಾಡಬೇಕು ಅಂತ ಅನ್ಸಿದ್ರೆ, ಕ್ವಶನ್ಸ್ ಕೇಳಬೇಕು ಅಂತ ಅನ್ಸಿದ್ರೆ, ಪ್ಲೀಸ್ ಡು ನಾಟ್ ಹೆಸಿಟೇಟ್ ಟು ಆಸ್ಕ್ ಕ್ವಶನ್ಸ್. ಕ್ವಶನ್ಸ್ ನ ಕೇಳೋದಕ್ಕೆ ಯಾವುದೇ ಕಾರಣಕ್ಕೂ ಲಿಸನರ್ ಆಗಿ, ರಿಸೀವರ್ ಆಗಿ ಹೆಸಿಟೇಟ್ ಮಾಡಬಾರ್ದು. ಧೈರ್ಯವಾಗಿ ಕ್ವಶನ್ಸ್ ನ ಕೇಳಿ ನಿಮ್ಮ ಡೌಟ್ಸ್ ನ ಕ್ಲಾರಿಫೈ ಮಾಡ್ಕೋಬೇಕು. ಇದು ನೀವು ಮಾಡ್ತಕ್ಕಂತ ಮತ್ತೊಂದು ಕೆಲಸ. ನೆಕ್ಸ್ಟ್, ಮ್ಯಾನೇಜ್ ಯುವರ್ ಎಮೋಷನ್ಸ್. ತುಂಬಾ ಸಲ ನಾವು ಇದನ್ನ ನೋಡ್ತೀವಿ ಕಮ್ಯುನಿಕೇಟ್ ಮಾಡ್ಬೇಕಾದ್ರೆ, ಇವನ್ ಸೆಂಡರು ಸಹ ಎಕ್ಸೈಟ್ ಆಗ್ಬಿಟ್ಟಿರ್ತಾರೆ. ದೇ ವಿಲ್ ಟ್ರೈ ಟು ಎಕ್ಸ್ಪ್ರೆಸ್ ದೇರ್ ಎಮೋಷನ್. ಆ ಎಮೋಷನ್ ತಕ್ಕ ಹಾಗೆ ಲಿಸನರು ಅಥವಾ ರಿಸೀವರು ಸಹ ದೇ ವಿಲ್ ಆಲ್ಸೋ ಎಕ್ಸ್ಪ್ರೆಸ್ ದೇರ್ ಎಮೋಷನ್. ಒಂದು ಹಂತದವರೆಗೆ, ಒಂದು ಲೆವೆಲ್ ವರೆಗೆ ಎಮೋಷನ್ is needed to make communication effective.
ಕಮ್ಯುನಿಕೇಶನ್ ಎಫೆಕ್ಟಿವ್ ಆಗಬೇಕು ಅಂದ್ರೆ, ನೀವು ಗುಡ್ ಲಿಸನರ್ ಆಗಬೇಕು ಅಂದ್ರೆ, ಒಂದು ಹಂತದವರೆಗೆ, ಒಂದು ಲೆವೆಲ್ ವರೆಗೆ ಎಮೋಷನ್ ಇರಲೇಬೇಕು. ಎಮೋಷನ್ ಇಲ್ಲ ಅಂದ್ರೆ ಗುಡ್ ಲಿಸನರ್ ಆಗೋದಕ್ಕೆ ಸಾಧ್ಯ ಇಲ್ಲ, ಎಫೆಕ್ಟಿವ್ ಕಮ್ಯುನಿಕೇಶನ್ ಆಗೋದಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಮನಸ್ಸನ್ನ, ನಿಮ್ಮ ಬುದ್ಧಿಯನ್ನ ಎಮೋಷನ್ ಕೈಗೆ ಯಾವುದೇ ಕಾರಣಕ್ಕೂ ಕೊಡಬಾರ್ದು. ಎಮೋಷನ್ನು ನಿಮ್ಮ ಕಂಟ್ರೋಲ್ ಅಲ್ಲಿ ಇರಬೇಕೇ ವಿನಃ ಎಮೋಷನ್ ಇಂಟರ್ನ್ ಈಸ್ ನಾಟ್ ಸಪೋಸ್ ಟು ಕಂಟ್ರೋಲ್ ಯು. ಎಮೋಷನ್ ನಿಮ್ಮ ಕಂಟ್ರೋಲ್ ಅಲ್ಲಿ ಇರಬೇಕು, ಎಮೋಷನ್ ಕಂಟ್ರೋಲ್ ಅಲ್ಲಿ ನೀವಿರಬಾರ್ದು. ಅರ್ಥ ಮಾಡ್ಕೊಳ್ಳಿ, ಎಮೋಷನ್ ಅತ್ಯಗತ್ಯ, ವೆದರ್ ಇಟ್ ಮೇ ಬಿ ಎ ಲಿಸನರ್ ಆರ್ ಎ ಸೆಂಡರ್. ಲಿಸನರ್ ಮತ್ತೆ ಸೆಂಡರ್ ಮಧ್ಯೆ ಸಿಂಕ್ರನಸ್ ಆಗಿ ಎಮೋಷನ್ ಎಕ್ಸ್ಚೇಂಜ್ ಆದ್ರೆ ಕಮ್ಯುನಿಕೇಶನ್ ಎಫೆಕ್ಟಿವ್ನೆಸ್ ಇರುತ್ತೆ, ಕಮ್ಯುನಿಕೇಶನ್ ಎಫೆಕ್ಟಿವ್ ಆಗುತ್ತೆ. ಅದಕ್ಕೆ ವಿರುದ್ಧವಾಗಿ ಎಮೋಷನ್ ನಾವು ಕಂಟ್ರೋಲ್ ಮಾಡದ ಬದಲಿಗೆ ಎಮೋಷನ್ ಏನಾದ್ರೂ ನಮ್ಮನ್ನ ಕಂಟ್ರೋಲ್ ಮಾಡೋದಕ್ಕೆ ಶುರು ಮಾಡಿದ್ರೆ ಕಮ್ಯುನಿಕೇಶನ್ ಹಾಳಾಗೋಗುತ್ತೆ. ನಾವು ಗುಡ್ ಲಿಸನರ್ ಆಗೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ವಿ ನೀಡ್ ಟು ಮ್ಯಾನೇಜ್ ಅವರ್ ಎಮೋಷನ್. ಮ್ಯಾನೇಜ್ ಯುವರ್ ಎಮೋಷನ್. ನೆಕ್ಸ್ಟ್ ಏನ್ ಮಾಡ್ಬೇಕು? ಲಿಸನ್ ವಿತ್ ಯುವರ್ ಐಸ್ ಅಂಡ್ ಹಿಯರ್. ನಾನು ಆಲ್ರೆಡಿ ಹೇಳಿದ್ದೀನಿ, ಮತ್ತೆ ರಿಪೀಟ್ ಮಾಡ್ತಿದ್ದೀನಿ. ನಾವು ಸೆಂಡರ್ ಕಳಿಸ್ತಕ್ಕಂತ ಮೆಸೇಜ್ ನ ಲಿಸನ್ ಮಾಡಬೇಕು, ಕೇಳಿಸ್ಕೋಬೇಕು. ಭಗವಂತ ಕೇಳಿಸ್ಕೊಂಬದಕ್ಕೋಸ್ಕರ ಕಿವಿ ಕೊಟ್ಟಿದ್ದಾನೆ ಅಂತ ಮಾತ್ರ ನಾವು ತಿಳ್ಕೊಂಡಿದೀವಿ. ಬಟ್ ಎಫೆಕ್ಟಿವ್ ಕಮ್ಯುನಿಕೇಶನ್ ಆಗ್ಬೇಕಪ್ಪ ಅಂದ್ರೆ ಬರೀ ಕಿವಿಯಿಂದ ಕೇಳಿಸ್ಕೊಂಡ್ರೆ ಸಾಧ್ಯ ಇಲ್ಲ, ಸಾಲ್ದು. ಕಿವಿ ಜೊತೆಗೆ ಕಣ್ಣು ಮುಖಾಂತರನು ಸಹ ಕೇಳಿಸ್ಕೋಬೇಕು. ಲಿಸನ್ ವಿತ್ ಯುವರ್ ಐಸ್ ಅಂಡ್ ಹೇರ್ಸ್. ಕಿವಿ ಮತ್ತು ಕಣ್ಣಿನಿಂದ ಕೇಳಿಸ್ಕೊಂಬದಕ್ಕೆ, ಲಿಸನ್ ಮಾಡೋದಕ್ಕೆ ನಾವು ಪ್ರಯತ್ನ ಪಟ್ಟಿದ್ದೇ ಆದ್ರೆ ಲಿಸನಿಂಗ್ ಸ್ಕಿಲ್ಲು ಚೆನ್ನಾಗಿರುತ್ತೆ, ಕಮ್ಯುನಿಕೇಶನ್ ಎಫೆಕ್ಟಿವ್ ಆಗಿ ಆಗುತ್ತೆ. ನೆಕ್ಸ್ಟ್ ಏನ್ ಮಾಡ್ಬೇಕು? ಲಿಸನ್ ಫಾರ್ ಐಡಿಯಾಸ್ ಅಂಡ್ ಆಪರ್ಚುನಿಟೀಸ್. ಲಿಸನ್ ಫಾರ್ ಐಡಿಯಾಸ್ ಅಂಡ್ ಆಪರ್ಚುನಿಟೀಸ್. ವಾಟ್ ಈಸ್ ದಿ ಮೀನಿಂಗ್ ಆಫ್ ದಿಸ್? ಯಾರೇ ಒಬ್ಬ ಸೆಂಡರ್ ಆಗ್ಬೋದು, ಏನೇ ಒಂದು ಮೆಸೇಜ್ ನ ಪಾಸ್ ಮಾಡಕ್ ಬಂದ್ರು ಸಹ ಸೆಂಡರ್ ಕಳಿಸ್ತಕ್ಕಂತ ಮೆಸೇಜ್ ಅಲ್ಲಿ ಖಂಡಿತವಾಗೂ ಐಡಿಯಾಸ್ ಇರುತ್ತೆ. ಸೆಂಡರ್ ಕಳಿಸಿರ್ತಕ್ಕಂತ ಮೆಸೇಜ್ ಅಲ್ಲಿ ಹೊಸ ಹೊಸ ಅನ್ವೇಷಣೆಗಳನ್ನು ಮಾಡಲು, ನ್ಯೂ ರಿಸರ್ಚ್ ಮಾಡಲು ಬೇಕಾದಂತ ಎಲ್ಲಾ ಆಪರ್ಚುನಿಟೀಸ್ಗಳು ಇರುತ್ತೆ, ಅವಕಾಶಗಳು ಇರುತ್ತೆ. ಯಾವುದೇ ಲಿಸನರ್, ವಿ ನೀಡ್ ಟು ಎನ್ಕ್ಯಾಶ್ ದಿಸ್. ಲಿಸನರ್ ಆಗಿ ನಾವು ಇದನ್ನ ಎನ್ಕ್ಯಾಶ್ ಮಾಡ್ಕೋಬೇಕು. ಬರ್ತಕ್ಕಂತ ಐಡಿಯಾಸ್ನ, ಬರ್ತಕ್ಕಂತ ಆಪರ್ಚುನಿಟೀಸ್ನ ತುಂಬಾ ಮುಕ್ತವಾಗಿ ನಾವು ಉಪಯೋಗಿಸ್ಕೊಂಡ್ರೆ ಡೆಫಿನೆಟ್ಲಿ ಲಿಸನಿಂಗ್ ಸ್ಕಿಲ್ ಇನ್ಕ್ರೀಸ್ ಆಗುತ್ತೆ, ಕಮ್ಯುನಿಕೇಶನ್ ಎಫೆಕ್ಟಿವ್.
ನೆಕ್ಸ್ಟ್ ಏನ್ ಮಾಡಬೇಕು? ರಿಮೈನ್ ಓಪನ್ ಟು ದಿ ಕಾನ್ವರ್ಸೇಷನ್. ರಿಮೈನ್ ಓಪನ್ ಟು ದಿ ಕಾನ್ವರ್ಸೇಷನ್. ಯಾವುದನ್ನೇ ಒಂದನ್ನ ಐಸೋಲೇಟೆಡ್ ಆಗಿ, ಇಂಡಿಪೆಂಡೆಂಟ್ ಆಗಿ ಒಬ್ರೇ ಓದಿ ಕಲ್ತ್ಕಂತೀವಿ ಅಂದ್ರೆ ಕಷ್ಟ ಆಗುತ್ತೆ. ಈಗ ಸ್ಪೀಕರ್ ಬಂದು ನಮಗೆ ಮೆಸೇಜ್ ನ ಅಥವಾ ಇನ್ಫಾರ್ಮೇಶನ್ ನ ಸೆಂಡ್ ಮಾಡ್ತಾ ಇದ್ದಾರೆ ಅಂದ್ರೆ, ಸೆಂಡ್ ಮಾಡಿರ್ತಕ್ಕಂತ ಎಲ್ಲಾ ಇನ್ಫಾರ್ಮೇಶನ್ ನ, ಮೆಸೇಜ್ ನ ಸರಿಯಾಗಿ ರಿಸೀವ್ ಮಾಡ್ತಾ ಇದ್ದೀವಿ ಅನ್ನೋದಾದ್ರೆ, ಸರಿಯಾಗಿ ಇಂಟರ್ಪ್ರಿಟ್ ಮಾಡ್ತಿದೀವಿ ಅಂದ್ರೆ, ಮಾಡುವ ಟೈಮಲ್ಲಿ ಡೌಟ್ ಬರ್ತಕ್ಕಂಥದ್ದು ಸರ್ವೇ ಸಾಮಾನ್ಯ. ಕ್ಲಾರಿಫಿಕೇಶನ್ಸ್ ಬೇಕು ಅಂತಕ್ಕಂಥ ಸಿಚುಯೇಷನ್ ಕ್ರಿಯೇಟ್ ಆಗ್ತಕ್ಕಂಥದ್ದು ಸರ್ವೇ ಸಾಮಾನ್ಯ. ಅಂತ ಟೈಮಲ್ಲಿ ಡೋಂಟ್ ಹೆಸಿಟೇಟ್ ಟು ಎಸ್ಟಾಬ್ಲಿಷ್ ಕಾನ್ವರ್ಸೇಷನ್ ವಿತ್ ಎ ಸ್ಪೀಕರ್, with a sender. If you hesitate, definitely communication is going to end with a lot of doubts. Doubts ಗೆ ಅವಕಾಶ ಕೊಡಬಾರದು ಅಂತ ನೀವು ಅಂದ್ಕೊಂಡಿದ್ರೆ, you must be open for conversation with a speaker or a sender. ನೆಕ್ಸ್ಟ್ ಏನ್ ಕೆಲಸ ಮಾಡಬೇಕು? ಕನ್ಫರ್ಮ್ ಅಂಡರ್ಸ್ಟ್ಯಾಂಡಿಂಗ್ RFI. ಕನ್ಫರ್ಮ್ ಅಂಡರ್ಸ್ಟ್ಯಾಂಡಿಂಗ್ RFI. ಸೆಂಡರ್ ಕಳಿಸಿರ್ತಕ್ಕಂಥ ಎಲ್ಲಾ ಮಾಹಿತಿನೂ ಲಿಸನರ್ಗೆ ಅಥವಾ ರಿಸೀವರ್ಗೆ ಅರ್ಥ ಆಗಬೇಕು ಅಂತಕ್ಕಂಥದ್ದು ಎಫೆಕ್ಟಿವ್ ಕಮ್ಯುನಿಕೇಶನ್ ನ ಮುಖ್ಯವಾದ ಗುರಿ. ಲಿಸನರ್ಗೆ ಅಥವಾ ರಿಸೀವರ್ಗೆ ಅರ್ಥ ಆಗಿದೆಯೋ ಇಲ್ವೋ ಅಂತ ವಾಪಸ್ ಹೇಳಬೇಕಾಗಿರೋರು ರಿಸೀವರ್ ಅಥವಾ ಲಿಸನರ್. ಅದನ್ನ ಅವರು ಕನ್ಫರ್ಮ್ ಮಾಡಬೇಕು. ಯಾರಿಗೆ ಕನ್ಫರ್ಮ್ ಮಾಡಬೇಕು? ಸೆಂಡರ್ಗೆ ಕನ್ಫರ್ಮ್ ಮಾಡಬೇಕು, ಸ್ಪೀಕರ್ಗೆ ಕನ್ಫರ್ಮ್ ಮಾಡಬೇಕು. ದೆನ್ ಓನ್ಲಿ ಸ್ಪೀಕರ್ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಿ ರಿಸೀವರ್ಸ್ ಆರ್ ರಿಸೀವ್ಡ್ ದಿ ಮೆಸೇಜ್ ಕರೆಕ್ಟ್ಲಿ. ಹೆಂಗೆ ನಾವು ಅರ್ಥ ಆಗಿದೆ ಅಂತ ಹೇಳೋದು? ಪ್ಯಾರಾಫ್ರೇಸಿಂಗ್ ಹೇಳಿ. ಈಗ ನಾನು ನಿಮಗೆ ಪಾಠ ಮಾಡ್ತಾ ಇದ್ದೀನಿ ಲಿಸನಿಂಗ್ ಸ್ಕಿಲ್ಸ್ ಅಂತ. ಲಿಸನಿಂಗ್ ಸ್ಕಿಲ್ ಅಲ್ಲಿ ಏನೇನ್ ಮಾಡ್ಬೇಕು ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದೆಲ್ಲ ನಿಮಗೆ ಚೆನ್ನಾಗಿ ಅರ್ಥ ಆಗಿದೆ ಅಂದ್ರೆ ವಾಪಸ್ ನೀವು ನಿಮ್ಮದೇ ಆದಂತ ಭಾಷೆಯಲ್ಲಿ, ಭಾಷೆ ಇನ್ ದಿ ಸೆನ್ಸ್ ವರ್ಡ್ಸ್ ಅಲ್ಲಿ ನನಗೆ ವಾಪಸ್ ಫೀಡ್ಬ್ಯಾಕ್ ಕೊಡಬೇಕು. ಹಿಂಗಂದ್ರೆ ಏನು, ಹಂಗಂದ್ರೆ ಏನು, ಅದೇ ಯಾಕೆ, ಇದೇ ಯಾಕೆ, ಕನ್ಸ್ಟ್ರಕ್ಟಿವ್ ಆಗಿರ್ಬೇಕು ಫೀಡ್ಬ್ಯಾಕ್. ಅವಾಗ ನನಗನ್ಸುತ್ತೆ ಎಸ್, ಮೈ ರಿಸೀವರ್ಸ್, ಮೈ ಲಿಸನರ್ಸ್ ರಿಸೀವ್ಡ್ ಮೈ ವರ್ಡ್ಸ್ ಕರೆಕ್ಟ್ಲಿ ಅಂತ. ಸೊ ಯಾವ್ದೇ ಲಿಸನರ್ ಆಗಿ ಈ ಕೆಲಸನೂ ಸಹ ಮಾಡಬೇಕು. ನೆಕ್ಸ್ಟ್ ಏನ್ ಮಾಡಬೇಕು? ಯು ನಾನ್ ವರ್ಬಲ್ ಮೆಸೇಜಸ್ ದಟ್ ಯು ಆರ್ ನಾನು ಹೇಳಿದೆ ಕನ್ಫರ್ಮ್ ಅಂಡರ್ಸ್ಟ್ಯಾಂಡಿಂಗ್ ಅಂತ. ಹೆಂಗೆ ಹೇಳೋದು? ನೀವೇ ಹೇಳಿದ್ರ ಸರ್, ನಿಮ್ಮದೇ ಆದಂತ ವರ್ಡ್ಸ್ ಅಲ್ಲಿ ಡಿಸ್ಕಸ್ ಮಾಡಿ ಸ್ಪೀಕರ್ ಜೊತೆಗೆ.
Of course, that is also one way to confirm your understanding. ಅದು ಎಕ್ಸೆಸಿವ್ ಆಗಬಾರ್ದು. ತುಂಬಾ ತುಂಬಾ ಸಿಂಪಲ್ ಇನ್ಫಾರ್ಮೇಶನ್ಗೆಲ್ಲ 5 ನಿಮಿಷ, 3 ನಿಮಿಷ, 10 ನಿಮಿಷ ನನಗೆ ಅರ್ಥ ಆಗಿದೆ ಅಂತ ಸ್ಪೀಕರ್ಸ್ಗೆ ಅಥವಾ ಸೆಂಡರ್ಸ್ಗೆ ನೀವು ಕನ್ಫರ್ಮ್ ಮಾಡ್ತಕ್ಕಂತ ಅಗತ್ಯ ಇಲ್ಲ. ಅಗತ್ಯ ಬಿದ್ದಾಗ ಮಾತ್ರ ಹಾಗೆ ಮಾಡಿ. ಹಾಗಾದ್ರೆ ವಾಟ್ ಈಸ್ ದಿ ಸಿಂಪಲ್ ವೇ ಟು ಮೇಕ್ ಸ್ಪೀಕರ್ಸ್ ದಟ್ ವಿ ಅಂಡರ್ಸ್ಟ್ಯಾಂಡ್ ವಾಟ್ ಯು ಆರ್ ಸೆಂಡಿಂಗ್? ಅಂದ್ರೆ ಜಸ್ಟ್ ಯೂಸ್ ನಾನ್ ವರ್ಬಲ್ ಮೆಸೇಜಸ್. ಏನ್ ನಾನ್ ವರ್ಬಲ್ ಮೆಸೇಜಸ್? ನಿಮಗೆ ಗೊತ್ತಿದ್ದೋ ಗೊತ್ತಿಲ್ದೋ ನೀವೆಲ್ಲರೂ ಸಹ ಕ್ಲಾಸ್ ರೂಮ್ ಅಲ್ಲೇ ಕೂತು ಪಾಠ ಕೇಳಬೇಕಾದ್ರೆ ಈ ಮೆಸೇಜ್ ನ ಟೀಚರ್ಗೆ ಕಳಿಸ್ತೀರಾ, ಕತ್ತಲ್ಲಾಡಿಸ್ತೀರಾ. ತುಂಬಾ ಪೊಲೈಟ್ ಸ್ಮೈಲ್ ಇರುತ್ತೆ, ಹ್ಯಾಂಡ್ ಮೂಮೆಂಟ್ಸ್ ಇರುತ್ತೆ ನಿಮ್ದು. ಎಸ್, ಅರ್ಥ ಆಗಿದೆ ಸಾರ್, ನೀವ್ ಹೇಳ್ಕೊಟ್ಟಿದ್ದು ಅರ್ಥ ಆಗಿದೆ ಸರ್, ನಾನು ಇದನ್ನ ಪ್ರಾಕ್ಟೀಸ್ ಮಾಡಬಲ್ಲೆ ಸರ್. ಯು ಆರ್ ಏಬಲ್ ಟು ಎಕ್ಸ್ಪ್ರೆಸ್ ದಿಸ್ ಕನ್ಫರ್ಮೇಶನ್ ವಯಾ ನಾನ್ ವರ್ಬಲ್ ಮೆಸೇಜ್. ಮಾತಾಡಲ್ಲ, ವರ್ಡ್ಸ್ ಇಲ್ಲ ಇಲ್ಲಿ. ವಿತ್ ದಿ ಹೆಲ್ಪ್ ಆಫ್ ಯುವರ್ ಬಾಡಿ ಮೂಮೆಂಟ್ಸ್, ವಿತ್ ದಿ ಹೆಲ್ಪ್ ಆಫ್ ಯುವರ್ ಹೈ ಕಾಂಟ್ಯಾಕ್ಟ್, with the help of your facial expression, with the help of your hand movements, you are able to convey this. ಅದನ್ನ ಮಾಡಿ ಅಂತ ಹೇಳ್ತಾ ಇದೆ. You non-verbal message that you are listening. ಲಾಸ್ಟ್ ಕೆಲಸ ಏನ್ ಮಾಡಬೇಕು? ಇಗ್ನೋರ್ ಡಿಸ್ಟ್ರಾಕ್ಷನ್ಸ್. ಇದು ತುಂಬಾ ಸಾಮಾನ್ಯವಾಗಿ ಬರ್ತಕ್ಕಂತ ಸಮಸ್ಯೆ ಪ್ರತಿಯೊಬ್ಬ ಲಿಸನರ್ಗೂ. ಇಗ್ನೋರ್ ಡಿಸ್ಟ್ರಾಕ್ಷನ್ಸ್. ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಹೇಳಿದೀನಿ, ಮತ್ತೆ ರಿಪೀಟ್ ಮಾಡ್ತೀನಿ. ನಾನು ನಿಮಗೆ LH ನಂಬರ್ 1 ಅಲ್ಲಿ ಕಮ್ಯುನಿಕೇಶನ್ ಸ್ಕಿಲ್ ಪಾಠ ಮಾಡ್ತಾ ಇರ್ತೀನಿ. ನಿಮ್ಮ ಪಕ್ಕದ ರೂಮ್ ಅಲ್ಲಿ LH ನಂಬರ್ 2 ನಲ್ಲಿ ನಿಮ್ಮ ಸೀನಿಯರ್ಸ್ 4th ಸೆಮಿಸ್ಟರ್ ಮಕ್ಕಳು ಕೂತಿರ್ತಾರೆ. ಅವ್ರು ತುಂಬಾ ಗಲಾಟೆ ಮಾಡ್ತಾ ಇರ್ತಾರೆ. ಅಂತ ಮನ ಯಾವ ಲೆವೆಲ್ ಗಲಾಟೆ ಅಂದ್ರೆ, ನಿಮಗೆ ಇಲ್ಲಿ ಕೂತು ನಾನು ಹೇಳ್ತಾ ಇರ್ತಕ್ಕಂಥ ಕೇಳಿಸ್ಕೊಂಬಕ್ಕಾಗೋದಿಲ್ಲ, ಆ ಲೆವೆಲ್ ಗಲಾಟೆ ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಂಬ. ಅಂತ ಗಲಾಟೆನಲ್ಲೂ ಸಹ ಇರ್ತಕ್ಕಂಥ 29 ಜನ ಮಕ್ಕಳಲ್ಲಿ ಕನಿಷ್ಠ ಪಕ್ಷ ಒಂದು 50%, ಒಂದು 15 ಜನ ಮಕ್ಕಳು ಅಂದ್ಕೊಂಬ. ಅಷ್ಟೊಂದು ಕಷ್ಟ ಇದ್ರು, ಗಲಾಟೆ ಹಾಕ್ತಾ ಇದ್ರು, they are able to listen my voice, they are able to listen my words, they are able to understand what I am telling. ಯಾಕೆ ಸಾಧ್ಯ ಆಯ್ತು 15 ಜನಕ್ಕೆ? they ignored that ಗಲಾಟೆ, ಆ ಡಿಸ್ಟ್ರಾಕ್ಷನ್ ಅವರು ಇಗ್ನೋರ್ ಮಾಡಿದ್ರು. ಇನ್ನ 14 ಜನ ಏನ್ ಮಾಡ್ತಾರೆ? ಅದನ್ನೇ ಒಂದು ದೊಡ್ಡ ಆಲದ ಮರ ಅಂತ ತಿಳ್ಕೊಂಡ್ಬಿಟ್ರು. ಅವ್ರ ಫೋಕಸ್ ಕಂಪ್ಲೀಟ್ 4th ಸೆಮಿಸ್ಟರ್ ಮಕ್ಕಳು ರೂಮ್ ಕಡೆಗೆ ಹೋಗ್ತಾ ಇದೆ. ದೇ ಆರ್ ನಾಟ್ ಏಬಲ್ ಟು ಕಾನ್ಸಂಟ್ರೇಟ್ ಆನ್ ಟೀಚರ್ ವಾಯ್ಸ್, ದೇ ಆರ್ ನಾಟ್ ಏಬಲ್ ಟು ಸಿ ಟೀಚರ್, ದೇ ಆರ್ ಲುಕಿಂಗ್ ಔಟ್ಸೈಡ್. ಅಂತ ಟೈಮ್ ನಲ್ಲಿ 14 ಜನ ಮಕ್ಕಳು ಆ ಗಲಾಟೆಗೆ ಸರೆಂಡರ್ ಆಗ್ಬಿಟ್ಟಿದ್ದಾರೆ. ಅವ್ರ ಫಿಸಿಕಲ್ ಬಾಡಿ ಮಾತ್ರ ಡೆಸ್ಕ್ ಮೇಲೆ ಕೂತಿದೆ,
ಅವ್ರ ಮನ್ಸೆಲ್ಲ ಆ ರೂಮಲ್ಲಿ ಇದೆ. ಡೆಫಿನೆಟ್ಲಿ ದೇ ಆರ್ ನಾಟ್ ಏಬಲ್ ಟು ಲಿಸನ್ ವಾಟ್ ಟೀಚರ್ಸ್ ಆರ್ ಟೆಲ್ಲಿಂಗ್. ಈಗ ಯಾವುದೇ ಸ್ಟೂಡೆಂಟ್ ಆಗಿ ಯಾವುದೇ ಲಿಸನರ್ ಆಗಿ ಏನ್ ಮಾಡ್ಬೇಕು ಅವರು? ಇಗ್ನೋರ್ ಡಿಸ್ಟ್ರಾಕ್ಷನ್. ಬರೀ ಗಲಾಟೆ ಒಂದೇ ಅಲ್ಲ, ತುಂಬಾ ಮುಕ್ತವಾಗಿ XYZ ಸ್ಟೂಡೆಂಟ್ ಪಾಠ ಕೇಳ್ತಾ ಇರ್ತಾರೆ, ನಮ್ಮ ಬ್ಯಾನರ್ಜಿ ಪಾಠ ಕೇಳ್ತಾ ಇರ್ತಾರೆ, ಬ್ಯಾನರ್ಜಿ ಪಕ್ಕ ಕೂತಿರ್ತಾರೆ ಉದಯ್ ಪೆನ್ನಲ್ಲಿ ಸುಚ್ಚುತ್ತಾರೆ ಬ್ಯಾನರ್ಜಿಗೆ. ಇಟ್ ಈಸ್ ಆಲ್ಸೋ ಒನ್ ಕೈಂಡ್ ಆಫ್ ಡಿಸ್ಟ್ರಾಕ್ಷನ್. ಉದಯ್ ಬ್ಯಾನರ್ಜಿ ಪೆನ್ನಲ್ಲಿ ಸುಚ್ಚಿದ ತಕ್ಷಣನೇ ಬ್ಯಾನರ್ಜಿ ಅಟೆನ್ಷನ್ ಇಮಿಡಿಯೇಟ್ ಆಗಿ ಉದಯ್ ಕಡೆಗೆ ಬಂದ್ರೆ ಮಾಸ್ಟರ್ ಹೇಳ್ತಾ ಇರ್ತಕ್ಕಂಥ ಕ್ಲಾಸ್ ಅವ್ರಿಗೆ ಅರ್ಥ ಆಗಲ್ಲ. ಮಾಸ್ಟರ್ ಹೇಳ್ತಾ ಇರ್ತಕ್ಕಂಥ ಮೆಸೇಜ್ ನಾವು ರಿಸೀವ್ ಮಾಡೋದಿಲ್ಲ. ಬ್ಯಾನರ್ಜಿ ಏನ್ ಮಾಡ್ಬೇಕು ಹಂಗಾದ್ರೆ? ಉದಯ್ ಪೆನ್ನಲ್ಲಿ ಸುಚ್ಚೋದಕ್ಕೆ ಪ್ರಯತ್ನ ಪಟ್ರೆ ಅದನ್ನ ಇಗ್ನೋರ್ ಮಾಡ್ಬೇಕು. ಮಕ್ಕಳ ಈ ಡಿಸ್ಟ್ರಾಕ್ಷನ್ ಅಂತಕ್ಕಂಥದ್ದು ಈ ಕಾಲದ ವರ್ಡ್ ಅಲ್ಲ, ಇದು ತುಂಬಾ ಹಳೇ ಕಾಲದಿಂದಲೂ ಇದೆ. ತಿಳಿದಂತವರು ಒಳ್ಳೊಳ್ಳೆ ವಚನಗಳನ್ನೇ ಬರೆದಿದ್ದಾರೆ, ಪದ್ಯಗಳನ್ನೇ ಬರೆದಿದ್ದಾರೆ, ಕೇಳಿರ್ತೀರ ನೀವು. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದರೆಂತಯ್ಯ. ನಾನು ಮನುಷ್ಯ, ನಾನು ಒಬ್ಬ ಹ್ಯೂಮನ್ ಬೀಯಿಂಗ್, ನಾನು ವಾಸವಾಗಿರ್ಬೇಕಾಗಿರೋದು ನಾಡಲ್ಲಿ, ಕಾಡಲ್ಲಲ್ಲ. ಆದರೆ ನಾನು ಎಕ್ಸೆಂಟ್ರಿಕ್, ನಾನು ಸ್ಪೆಷಲ್ ಕ್ಯಾಟಗರಿ ಮನುಷ್ಯ. ನಾನು ನಾಡನ್ನ ಬಿಟ್ಟು ಕಾಡಲ್ಲಿ ಹೋಗಿ ಮನೆ ಮಾಡಿದ್ದೀನಿ, ಬೆಟ್ಟದ ಮೇಲೆ ಹೋಗಿ ಮನೆ ಮಾಡಿದ್ದೀನಿ. ಜನರಲ್ಲಿ ಬೆಟ್ಟದಲ್ಲಿರ್ತಕ್ಕಂಥದ್ದು ಮೃಗಗಳು, ಮನುಷ್ಯರಲ್ಲ. ಅದು ನನಗೆ ಗೊತ್ತಿದ್ದು ಸಹ ನಾನೋಗಿ ಬೆಟ್ಟದಲ್ಲಿ ಮನೆ ಮಾಡಿ, ಅಯ್ಯೋ ಈಗ ಸಿಂಹ ಬಂದ್ಬಿಡುತ್ತೆ, ಹುಲಿ ಬಂದ್ಬಿಡುತ್ತೆ, ಕರಡಿ ಬಂದ್ಬಿಡುತ್ತೆ ಅಂತ ಹೆದರಿಕೆಂತ ಕೂತ್ರೆ ನಾನು ಆ ಮನೆಯಲ್ಲಿ ವಾಸವಾಗಿರಕ್ ಸಾಧ್ಯನಾ? ಖಂಡಿತವಾಗೂ ಸಾಧ್ಯ ಇಲ್ಲ, ಖಂಡಿತವಾಗೂ ಆಗೋದಿಲ್ಲ. ನಾನೇನ್ ಮಾಡ್ಬೇಕು? ಆ ಮೃಗಗಳ ಜೊತೆಗೆ ಬದುಕತಕ್ಕಂತ ಕಲೆನ ಕಲಿಬೇಕು ನಾನು. ಐ ಮಸ್ಟ್ ಚೇಂಜ್. ಪ್ರಾಣಿಗಳು ಚೇಂಜ್ ಆಗಲ್ಲ, ನಾನ್ ಚೇಂಜ್ ಆಗ್ಬೇಕು. ಪ್ರಾಣಿಗಳ ಜೊತೆಗೆ ಬದುಕ್ತಕ್ಕಂತ ಕಲೆ ನನಗ್ ಬಂದ್ರೆ ಡೆಫಿನೆಟ್ಲಿ ನನಗೇನೂ ಆಗಲ್ಲ, ಪ್ರಾಣಿಗಳಿಗೂ ಏನೂ ಆಗಲ್ಲ, ಇಬ್ಬರಳು ಬದುಕ್ಬೋದು. ಅದು ಆಗ್ಲಿಲ್ಲಪ್ಪ ಅಂದ್ರೆ ಡೆಫಿನೆಟ್ಲಿ ನಾನು ಬದುಕಕ್ಕಾಗಲ್ಲ. ದೇರ್ ಐ ಆಮ್ ಗೋಯಿಂಗ್ ಟು ಇಗ್ನೋರ್ ದಟ್ ಡಿಸ್ಟ್ರಾಕ್ಷನ್. ಹೆದರಿಕೆ ಇದೆಯಲ್ಲ, ಮೃಗಗಳು ಅಂತ ಹೆದರಿಕೆ ಇದೆಯಲ್ಲ, ಅದನ್ನ ಇಗ್ನೋರ್ ಮಾಡ್ತೀನಿ. ಹಾಗಾಗಿ ನಾನು ಅಲ್ಲಿ ಬದುಕೋದಕ್ಕೆ ಸಾಧ್ಯ. ಇಲ್ಲ ಅಂದ್ರೆ ಬದುಕೋದಕ್ಕಾಗೋದಿಲ್ಲ. ಎನ್ಸ್ ನೀವು ಅಷ್ಟೇ ಕ್ಲಾಸ್ ರೂಮ್ ಅಲ್ಲಿ ಕೂತು ಕ್ಲಾಸ್ ಕೇಳ್ತಾ ಇರ್ಬೇಕಾದ್ರೆ, ಲ್ಯಾಬ್ ಅಲ್ಲಿ ಹೋಗಿ ಪ್ರಾಕ್ಟಿಕಲ್ ಸೆಷನ್ಸ್ ನ ಮಾಡ್ತಾ ಇರ್ಬೇಕಾದ್ರೆ ಡಿಸ್ಟ್ರಾಕ್ಷನ್ಸ್ ಬರ್ತಕ್ಕಂತ ಅವಕಾಶಗಳು ಎಲ್ಲಾ ಇರುತ್ತೆ. ಬಂದಂತ ಡಿಸ್ಟ್ರಾಕ್ಷನ್ಸ್ ನ ಇಗ್ನೋರ್ ಮಾಡಿ ಕಲ್ತಿದ್ದೆ ಆದ್ರೆ ನಿಮ್ಗೆ ಎಲ್ಲಾ ಕಾನ್ಸೆಪ್ಟ್ ಚೆನ್ನಾಗಿ ಅರ್ಥ ಆಗುತ್ತೆ, ನಿಮ್ಮ ಎಜುಕೇಶನ್ ಚೆನ್ನಾಗಿರುತ್ತೆ. ಒಂದ್ ವೇಳೆ ಅದು ಆಗ್ಲಿಲ್ಲಪ್ಪ ಅಂದ್ರೆ ಯು ಆರ್ ಗೋಯಿಂಗ್ ಟು ಲೂಸ್ ಯುವರ್ ಎಜುಕೇಶನ್ ವಿತ್ ದಿ ಹೆಲ್ಪ್ ಆಫ್ ಡಿಸ್ಟ್ರಾಕ್ಷನ್ ಅಂತ ಹೇಳ್ಬೋದು. ನೀವು ಇಗ್ನೋರ್ ಮಾಡ್ಲಿಲ್ಲಪ್ಪ. ಹಾಗಾಗಿ ಡಿಸ್ಟ್ರಾಕ್ಷನ್ ನ ದಯವಿಟ್ಟು
ಅವಾಯ್ಡ್ ಮಾಡಿ ಅಂತ ಹೇಳ್ತೀನಿ. ಇಷ್ಟನ್ನ ನೀವು ಮಾಡಿದ್ರೆ ಯು ಆರ್ ಗೋಯಿಂಗ್ ಟು ಬಿಕಮ್ ಎನ್ ಎ ಗುಡ್ ಲಿಜನರ್ ಆಗ್ತೀರಾ. ಅದರಲ್ಲಿ 2 ನೆಕ್ಸ್ಟ್ ಏನ್ ಹೇಳ್ಕೊಡ್ತಾ ಇದ್ದಾರೆ, ವಾಟ್ ನಾಟ್ ಟು ಡೂ ಇಂಪಾರ್ಟೆಂಟ್. ನಾನು ಇಷ್ಟ ತನಕ ಹೇಳಿದ್ದು ನಾನು ಗುಡ್ ಲಿಸನರ್ ಆಗ್ಬೇಕು ಅಂದ್ರೆ ಏನೇನ್ ಮಾಡ್ಬೇಕು ಅಂತ. ಈಗ ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ, ನಾನು ಗುಡ್ ಲಿಸನರ್ ಆಗ್ಬೇಕು ಅಂದ್ರೆ, ಹಾಗೇನೆ ನೀವು ಗುಡ್ ಲಿಸನರ್ ಆಗ್ಬೇಕು ಅಂದ್ರೆ ನಾವು ಏನೇನ್ ಮಾಡಬಾರ್ದು, ವಾಟ್ ನಾಟ್ ಟು ಡೂ. ಲಿಸನಿಂಗ್ ಸ್ಕಿಲ್ಸ್, ವಾಟ್ ನಾಟ್ ಟು ಡೂ ಅಂದ್ರೆ ಅರ್ಥ ಇಷ್ಟೇನೆ. ನಾವು ಏನೇನ್ ಮಾಡಬಾರ್ದು ಅಂತ. ಏನೇನ್ ಮಾಡಬಾರ್ದು, ದಿಸ್ ಇಸ್ ಆಲ್ಸೋ ಗೋಯಿಂಗ್ ಟು ಬಿ ಎನ್ ಎ ರಿಪಿಟೇಷನ್ ಫಾರ್ ಯು. ಫಸ್ಟ್ ಒನ್, ಇಂಟ್ರಾಕ್ಟ್. ಹೇಳ್ತೀವಿ ಸರ್ವೇ ಸಾಮಾನ್ಯವಾಗಿ, ಮಧ್ಯೆ ಮೂಗ್ ತೂರ್ಸ್ಬೇಡ, ಸುಮ್ನೆ ಕೂತ್ಕೋ. ಮಧ್ಯೆ ಬಾಯ್ ಹಾಕ್ಬೇಡ, ಸುಮ್ನೆ ಕೂತ್ಕೋ. ವಾಟ್ ಈಸ್ ದಿ ಮೀನಿಂಗ್ ಆಫ್ ಆಲ್ ದೀಸ್ ಥಿಂಗ್ಸ್? ಇದ್ರೆಲ್ಲ ಅರ್ಥ ಏನು? ತುಂಬಾ ಸೀರಿಯಸ್ ಆಗಿ ತುಂಬಾ ಇಂಪಾರ್ಟೆಂಟ್ ಮೆಸೇಜ್ ನ, ಮಾಹಿತಿನ ಸೆಂಡರು ಕಳಿಸ್ತಾ ಇರ್ತಾರೆ. ಸೆಂಡರ್ ಕಳಿಸ್ತಾ ಇರ್ತಕ್ಕಂಥ ಮಾಹಿತಿನ ಆಸ್ ಎ ಗುಡ್ ಲಿಸನರ್ ಆಗಿ ಕರೆಕ್ಟ್ ರಿಸೀವ್ ಮಾಡೋದಕ್ಕೆ ಪ್ರಯತ್ನ ಪಡಿ. ಡೋಂಟ್ ಇಂಟ್ರಪ್ಟ್ ದೇಮ್. ಸೆಂಡರ್ ತೊಂದರೆ ಮಾಡಬೇಡಿ. ಸೆಂಡರ್ ಕಳಿಸ್ತಕ್ಕಂಥ ಮೆಸೇಜ್ ನ ನಿಲ್ಸೋದಕ್ಕೆ ಪ್ರಯತ್ನ ಪಡಬೇಡಿ. ಅವ್ರಿಗೆ ಇಂಟ್ರಪ್ಟ್ ಮಾಡಬೇಡಿ. ಇಂಟ್ರಪ್ಟ್ ಮಾಡಿದ್ರೆ ಕಮ್ಯುನಿಕೇಶನ್ ಹಾಳಾಗೋದು. 2ನೇ ಪಾಯಿಂಟ್, ಸೈನ್ಸ್ ಆಫ್ ಇಂಪೇಷನ್ಸ್. ಪ್ರತಿ ಮಕ್ಕಳಲ್ಲೂ ಸಹ ನಾವು ಇದನ್ನ ಮಾನಿಟರ್ ಮಾಡ್ತೀವಿ. ಏನ್ ಟೀಚರು ಬೇಕು ಅಂತ ಹಂಗ್ ಮಾಡಿರಲ್ಲ. ಕೆಲವು ಟೈಮ್ ಯಾವ್ದೋ ಇಂಪಾರ್ಟೆಂಟ್ ಟಾಪಿಕ್ ಇರುತ್ತೆ, ಪೋರ್ಷನ್ ಕಂಪ್ಲೀಟ್ ಮಾಡ್ಬೇಕಾಗಿರ್ತಕ್ಕಂಥ ದರ್ದಿರುತ್ತೆ. ಬಿಕಾಸ್ ಆಫ್ ಎನ್ ನಂಬರ್ ಆಫ್ ರೀಸನ್ಸ್ ಸ್ವಲ್ಪ ಪೋರ್ಷನ್ಸ್ ಲ್ಯಾಗಿಂಗ್ ಆಗಿರುತ್ತೆ. ಅಂತ ಟೈಮ್ ನಲ್ಲಿ 4:15 ಆದ್ಮೇಲೆ ಸಮ್ ಟೈಮ್ಸ್ 4:45 ಕೂರಿಸ್ಕೊಂತಾರೆ, 5 ಗಂಟೆವರೆಗೂ ಕೂರಿಸ್ಕೊಂತಾರೆ ಅಂತ ಅಂದ್ಕೊಂಡ್ರೆ ಆಗಿಲ್ಲ. ಇಲ್ಲೇವರೆಗೂ ನಮ್ ಡಿಪಾರ್ಟ್ಮೆಂಟ್ ಅಲ್ಲಿ ಹಂಗ ಆಗಿಲ್ಲ. ಅದನ್ನೇ ದೊಡ್ಡ ಭೂತನ ಮಾಡ್ಕೊಂಡು ನಿಮ್ಮ ವಾಚ್ ನೋಡ್ಕೊಂತ ಕೂತ್ಕೊಂಡ್ರೆ, ನೀವು ತಾಳ್ಮೆ ಕಳ್ಕಂದ್ರೆ ಲಾಸ್ ಆಗ್ತಕ್ಕಂಥದ್ದು ಲಿಸನರ್ಗೆ, ರಿಸೀವರ್ಗೆ, ನನ್ನ ಸ್ಟೂಡೆಂಟ್ಸ್ಗೆ, ಟೀಚರ್ಗಲ್ಲ. Therefore, don't show your sign of impatience. 15 ನಿಮಿಷ ಲೇಟ್ ಆಗ್ಬೋದು, ತಾಳ್ಮೆ ಇರ್ಲಿ, ಏನು ಪ್ರಪಂಚ ಪ್ರಳಯ ಆಗಲ್ಲ. ಕೆಲವು ಟೈಮು ಟೀಚರ್ ಏನೋ ಹೇಳಿರ್ತಾರೆ, ಅದನ್ನ ನೀವ್ ಹೆಂಗೋ ಅರ್ಥ ಮಾಡ್ಕೊಂಡ್ಬಿಟ್ಟು, ಟೀಚರ್ ಹೇಳಿರೋ ಸ್ಟೈಲ್ ಬಿಟ್ಟು ಬೇರೆ ತರ ಅರ್ಥ ಮಾಡ್ಕೊಂಡು, ಓ ಟೀಚರ್ ನನ್ ಟಾರ್ಗೆಟ್ ಮಾಡ್ತಾ ಇದ್ದಾರೆ, ಟೀಚರ್ ನನಗೆ ಬೈತಾ ಇದ್ದಾರೆ. ಅವ್ರು ಬೇಸಿಕಲಿ ಹಂಗ್ ಮಾಡಿರಲ್ಲ. ಒಂದ್ ವೇಳೆ ನೀವೇನಾರ ತಪ್ಪು ಮಾಡಿ ಹಂಗ್ ಟೀಚರ್ ಮಾಡಿದ್ರು ಸಹ ತಾಳ್ಮೆ ಕಳ್ಕೊಂಡ್ಬಿಟ್ರೆ ಕಮ್ಯುನಿಕೇಶನ್ ಬ್ರೇಕ್ ಆಗುತ್ತೆ. ಇದಕ್ಕೆ ನಾವು ಅವಕಾಶ ಮಾಡಿಕೊಡ್ಬಾರ್ದು. ತಾಳ್ಮೆ ನಮ್ಮ ಜೀವನದ ಅವಿಭಾಜ್ಯ ಅಂಗವಾಗಬೇಕು. ತಾಳಿಯಾನು ಬಾಳಿಯಾನು. ಯಾರಿಗೆ ತಾಳ್ಮೆ ಇರುತ್ತೋ ಅವ್ರು ಬದುಕ್ತಾರೆ. ತಾಳಿಯಾನು ಬಾಳಿಯಾನು. ಸೊ ವಿ ನೀಡ್ ಟು ಬಿಲ್ಡ್ ದಟ್. ತಾಳ್ಮೆ ಕಳ್ಕೋಬಾರ್ದು, ತಾಳ್ಮೆ ನಮ್ಗೆ ಇರ್ಬೇಕು. ನೆಕ್ಸ್ಟ್ ಏನ್ ಮಾಡ್ಬೇಕು?
ಆರ್ ಆರ್ಗ್ಯುಮೆಂಟಲಿ, ತುಂಬಾ ಡೇಂಜರ್ ಇದೆ. ಸ್ಟೇಟ್ಸ್ ಆರ್ ಆರ್ಗ್ಯುಮೆಂಟಲಿ, ಸೆಂಡರ್ನ ತೀರ್ಮಾನ ಮಾಡಿ ಕೈ ಬಿಟ್ಬಿಡೋದು. ಇವ್ರು ಹೇಳೋದೆಲ್ಲ ವೇಸ್ಟು, ಇವ್ರಿಗೆ ಪಾಠ ಮಾಡಕ್ ಬರಲ್ಲ, ಇವ್ರು ಸರಿಯಾದ ಮೆಸೇಜ್ ನ ಕೊಡ್ತಾ ಇಲ್ಲ, ನಿಮಗೆ ನೀವೇ ತೀರ್ಮಾನ ಮಾಡ್ಕೊಂಡ್ಬಿಡೋದು. ಈ ತರ ಮೆಂಟಲಿ ನೀವೇ ತೀರ್ಮಾನ ಮಾಡ್ಕೊಂಡು ಸೆಂಡರ್ ಮುಂದೆ ಕೂತು ವಿಷಯ ಕೇಳಿದ್ರೆ ಯು ಆರ್ ನಾಟ್ ಏಬಲ್ ಟು ರಿಸೀವ್ ಎನಿಥಿಂಗ್. ಅದಕ್ಕಿಂತ ಡೇಂಜರ್ ಏನು ಅಂದ್ರೆ ಆರ್ಗ್ಯುಮೆಂಟಲಿ. ವಾಟ್ ಇಸ್ ದಿ ಮೀನಿಂಗ್ ಆಫ್ ದಿಸ್? ನಿಮಗ್ ನೀವೇ ಒಳಗಡೆನೆ ಜಗಳ ಆಡ್ಕೊಂತ ಇರ್ತೀರ. ಏನಪ್ಪ ಈ ಮನುಷ್ಯ, ಹಂಗಪ್ಪ ಈ ಮನುಷ್ಯ, ಹಿಂಗಪ್ಪ ಈ ಮನುಷ್ಯ, ನನ್ಗೆ ಯಾಕಪ್ಪ ಈ ಅಂಶ ಈ ತರ ಟಾರ್ಗೆಟ್ ಮಾಡ್ತಾ ಇದೆ? ತಪ್ಪು ಇದೆ. ಮೆಂಟಲ್ ಆರ್ಗ್ಯುಮೆಂಟು ಮ್ಯಾಕ್ಸಿಮಮ್ ಸ್ಪಾಯಿಲ್ ಮಾಡುತ್ತೆ ಲೈಫ್ ನ. ನಾವು ನೆಪ್ಪಿಟ್ಕೋಬೇಕು. ಲಿಸನಿಂಗ್ ಸ್ಕಿಲ್ ಒಂದು, ಲಿಸನಿಂಗ್ ಸ್ಕಿಲ್ ಗಿಂತ ಇಂಪಾರ್ಟೆಂಟು ಜೀವನದಲ್ಲಿ ನಮಗೆ ಶತ್ರು ಆಗಿರ್ತಕ್ಕಂಥದ್ದು ಏನಪ್ಪ ಅಂದ್ರೆ ನಮ್ಮ ಆರ್ಗ್ಯುಮೆಂಟ್. ನಮಗೆ ನಾವೇ ಜಗಳ ಮಾಡ್ಕೊಂತ ಇರ್ತೀವಿ. ವಿತ್ ದಿ ಹೆಲ್ಪ್ ಆಫ್ ದಟ್ ಯು ಆರ್ ಗೋಯಿಂಗ್ ಟು ಲೂಸ್ ಅವರ್ ಲೈಫ್. ನಮ್ಮ ಜೀವನ ಕಳ್ಕೊಂತೀವಿ. ಇದನ್ನು ಸರ್ವೇ ಸಾಮಾನ್ಯ. ನೆಕ್ಸ್ಟ್ ಪಾಯಿಂಟ್, ಮಲ್ಟಿ ಟಾಸ್ಕ್ ಡ್ಯೂರಿಂಗ್ ಎ ಕಾನ್ವರ್ಸೇಷನ್. ಮಲ್ಟಿ ಟಾಸ್ಕ್ ಡ್ಯೂರಿಂಗ್ ಎ ಕಾನ್ವರ್ಸೇಷನ್. ಕಮ್ಯುನಿಕೇಶನ್ ಎಸ್ಟಾಬ್ಲಿಷ್ ಆಗಿದೆ ಬಿಟ್ವೀನ್ ಸೆಂಡರ್ ಅಂಡ್ ರಿಸೀವರ್. ಕಮ್ಯುನಿಕೇಶನ್ ಮಾಡ್ತಾ ಇರ್ಬೇಕಾದ್ರೆ ರಿಸೀವರು ಸೆಂಡರ್ ಹೇಳ್ದು ಕೇಳಿಸ್ಕೊಂಬೋದು. ಅದೇ ಸ್ಟೈಲಲ್ಲಿ ಇನ್ನೊಂದ್ ಕಡೆ ಎಲ್ಲ ಹೋಗೋದು. ಮನೇಲಿ ಏನ್ ಮಾಡ್ತಾ ಇದ್ದಾರೆ, ಅಪ್ಪ ಏನ್ ಮಾಡ್ತಾ ಇದ್ದಾರೆ, ನನ್ನ ಫ್ರೆಂಡ್ ಏನ್ ಮಾಡ್ತಾ ಇದ್ದಾರೆ, ನಾನ್ ನಾಳೆ ಎಲ್ಲಿಗೆ ಹೋಗ್ಬೇಕು, ನಾನು ಇವತ್ತು ಏನ್ ಊಟ ಮಾಡ್ಬೇಕು, ಈ ತರ ಮಲ್ಟಿ ಟಾಸ್ಕಿಂಗ್ ಯೋಚನೆಗಳು ತಲೆಗೆ ಬರುತ್ತೆ. ಅದೆಲ್ಲಕ್ಕಿಂತ ಇಂಪಾರ್ಟೆಂಟು ಕೆಲವು ಟೈಮ್ ಸ್ಟೂಡೆಂಟ್ಸ್ ಮಾಡ್ತಾರೆ ಈ ಕೆಲಸ. ಟೀಚರು ಪಾಠ ಮಾಡ್ತಾ ಇರ್ತಾರೆ, ಕೂತ್ಬಿಟ್ಟು ಇವರು ಚುಕ್ಕೆ ಆಟ ಆಡ್ತಾ ಇರ್ತಾರೆ. ಮಲ್ಟಿ ಟಾಸ್ಕಿಂಗ್. ಅದನ್ನು ಕೆಡ್ಸ್ಕೊಂಡ್ ಪ್ರಯತ್ನ ಪಡ್ತಿರ್ತಾರೆ, ಇಲ್ಲಿ ಚುಕ್ಕೆ ಆಟನೂ ಆಡ್ತಾ ಇರ್ತಾರೆ. ಯಾವ್ದೂ ಆಗಲ್ಲ. ಆ ಕಡೆ ಚುಕ್ಕೆ ಆಟಕ್ಕೂ ಜಸ್ಟಿಸ್ ಕೊಡಕ್ಕಾಗಲ್ಲ ನಿಮ್ ಕೈಲಿ, ಟೀಚರ್ಗೂ ಜಸ್ಟಿಸ್ ಕೊಡಕ್ಕಾಗಲ್ಲ. ಇನ್ನ ಕೆಲವು ಬ್ರಿಲಿಯಂಟ್ ಸ್ಟೂಡೆಂಟ್ಸ್ ಇರ್ತಾರೆ, ತುಂಬಾ ಬ್ರಿಲಿಯಂಟ್ ಸ್ಟೂಡೆಂಟ್ಸ್. ಕಮ್ಯುನಿಕೇಶನ್ ಸ್ಕಿಲ್ ಮಾಸ್ಟರ್ ಪಾಠ ಮಾಡ್ತಾ ಇದ್ದಾರೆ, ಇವ್ರು ಮ್ಯಾಥಮೆಟಿಕ್ಸ್ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಅದು ಕೇಳಿಸ್ಕೊಂತ ಇರ್ತಾರೆ. ಬಿಕಾಸ್ ನೆಕ್ಸ್ಟ್ ಪೀರಿಯಡ್ ಬಂದು ಮ್ಯಾಥಮೆಟಿಕ್ಸ್ ಕ್ಲಾಸ್, ಅವ್ರು ಕೇಳ್ತಾರೆ ಅಸೈನ್ಮೆಂಟ್. ಹಾಗಾಗಿ ಮ್ಯಾಥಮೆಟಿಕ್ಸ್ ಅಸೈನ್ಮೆಂಟು ಬರಿಬೇಕು, ಮಾಸ್ಟರ್ ಕ್ಲಾಸ್ ಕೇಳಿಸ್ಕೋಬೇಕು. ಹೌ ಇಟ್ ಈಸ್ ಪಾಸಿಬಲ್? ನಾಟ್ ಅಟ್ ಆಲ್ ಪಾಸಿಬಲ್. ಡೋಂಟ್ ಡೂ ದಿಸ್. ಇಟ್ ವಿಲ್ ಸ್ಪಾಯಿಲ್ ಅವರ್ ಕಮ್ಯುನಿಕೇಶನ್. ಲಿಸನಿಂಗ್ ಸ್ಕಿಲ್ ನ ಹಾಳು. ಈ ಪಾಯಿಂಟ್ ರಿಪಿಟೇಷನ್. ಪ್ರೊಜೆಕ್ಟ್ ಯುವರ್ ಐಡಿಯಾಸ್. ಸೆಂಡರು ಮೆಸೇಜ್ ನ ಕಳ್ಸೋದ್ಕಿಂತ ಮೊದಲಿಗೆ ಸೆಂಡರು ಐಡಿಯಾಸ್ ಹೇಳ್ತಾ ಇರ್ಬೇಕಾದ್ರೆ ಅದೇ ಐಡಿಯಾಸ್ ಸಂಬಂಧಪಟ್ಟ ನಿಮ್ಮ ಹತ್ರ ಒಂದು ಐಡಿಯಾ ಇರುತ್ತೆ, ಅದನ್ನ ಪ್ರೊಜೆಕ್ಟ್ ಮಾಡಕ್ ಹೋಗೋದು ಸೆಂಡರ್ ಮುಂದೆ. ಎಲ್ಲಾ ಟೈಮು ಇದು ಅನುಕೂಲ ಮಾಡ್ಕೊಡುತ್ತೆ. ಡೋಂಟ್ ಡೂ ದಟ್. ಐಡಿಯಾಸ್ ನ ಪ್ರೊಜೆಕ್ಟ್ ಮಾಡೋ ಅಗತ್ಯ ಇಲ್ಲ. ಕೇಳಿಸ್ಕೊಳ್ಳಿ, ಫಸ್ಟ್ ಸೆಂಡರ್ ಏನ್ ಹೇಳ್ತಾರೋ ಕೇಳಿಸ್ಕೊಳ್ಳಿ, ಆಮೇಲೆ ತೀರ್ಮಾನ ಮಾಡಿ. ಇನ್ನ ಒಂದು, ಥಿಂಕ್ ಅಬೌಟ್ ವಾಟ್ ಟು ಸೇ ನೆಕ್ಸ್ಟ್. ಕಳೆದೋಗ್ಬಿಟ್ಟಿರ್ತಾರೆ ಸುಮಾರು ಜನ ರಿಸೀವರ್ಸು ಅಥವಾ ಲಿಸನರ್ಸು ಈ ವರ್ಡ್ ಸೆಂಟೆನ್ಸ್ ಅಲ್ಲಿ ಕಳೆದೋಗ್ಬಿಟ್ಟಿರ್ತಾರೆ. ಥಿಂಕ್ ಅಬೌಟ್ ವಾಟ್ ಟು ಸೇ ನೆಕ್ಸ್ಟ್. ಇದು ಎರಡು ತರ ಆಗುತ್ತೆ. ಟೀಚರ್ ಏನೋ ಪಾಠ ಮಾಡ್ತಿರ್ತಾರೆ,
ಟೀಚರ್ ನೆಕ್ಸ್ಟ್ ಏನ್ ಹೇಳ್ಬೋದು ಅಂತ ಯೋಚನೆ ಮಾಡಿ. ಈಗ ಹೇಳ್ತಾ ಇರೋದ್ ಬಿಟ್ಬಿಟ್ಟು ನೋಡಿ, ಬೇಸಿಕಲಿ ಇದನ್ನು ಕೇಳಿರ್ತೀರ ನೀವು. ನಾವು ಯಾವಾಗ್ಲೂ ಸಹ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ವಾಸ ಮಾಡಬೇಕು. ಪ್ರೆಸೆಂಟ್ ಟೆನ್ಸ್ ಅಲ್ಲಿ ನಾವು ಇದ್ದಿದ್ದೇ ಆದ್ರೆ ನಮ್ಮ ಜೀವನ ಪಾವನ ಆಗುತ್ತೆ. ಪಾಸ್ಟ್ ಟೆನ್ಸಿಗೆ ಹೋದ್ರೆ ಹೆದರಿಕೆ ಅಥವಾ ಯೋಚನೆ, ದುಃಖ, ನಿನ್ನೆ ಹಂಗಾಗಿತ್ತು, ಮೊನ್ನೆ ಹಂಗಾಗಿತ್ತು, ವೇಸ್ಟ್. ಫ್ಯೂಚರ್ಗೆ ಹೋದ್ರೆ ಹೆದರಿಕೆ, ಅಯ್ಯೋ ನೆಕ್ಸ್ಟ್ ವೀಕ್ ಎಕ್ಸಾಮ್ ಬಂದ್ಬಿಡುತ್ತೆ, ನಾನೇನು ಓದಿಲ್ಲ, ಅದು ವೇಸ್ಟ್. ಲೀಡ್ ಎ ಲೈಫ್ ಇನ್ ಎ ಪ್ರೆಸೆಂಟ್ ಟೈಮ್. ಅದನ್ನ ಇಲ್ಲಿ ಸ್ವಲ್ಪ ಅರ್ಥ ಮಾಡ್ಕೊಂಡು ಥಿಂಕ್ ಅಬೌಟ್ ವಾಟ್ ಟು ಸೇ ನೆಕ್ಸ್ಟ್. ಕೆಲಸ ಮಾಡಬೇಡಿ ಸ್ವಾಮಿ. ಟೀಚರ್ ನೆಕ್ಸ್ಟ್ ಏನ್ ಹೇಳ್ತಾರೆ ಅಂತ ನೀವು ಯೋಚನೆ ಮಾಡಬೇಡಿ. ಹಾಗೇನೆ ಟೀಚರಿಗೆ ನಾನೇನ್ ಹೇಳ್ಬೇಕು ನೆಕ್ಸ್ಟ್ ಅಂತಲೂ ಯೋಚನೆ ಮಾಡಕ್ ಹೋಗ್ಬೇಡಿ. ಎರಡನ್ನೂ ಡಿಸ್ಟ್ರಾಕ್ಷನ್ಸ್, ಎರಡನ್ನು ನಿಮ್ ಲಿಸನಿಂಗ್ ಸ್ಕಿಲ್ ಹಾಳು ಮಾಡಿ, ಕಮ್ಯುನಿಕೇಶನ್ ಹಾಳು ಮಾಡಿ. ಇದರಿಂದ ಹೊರಗೆ ಬನ್ನಿ. ಥಿಂಕ್ ಅಬೌಟ್ ವಾಟ್ ಟು ಸೇ ನೆಕ್ಸ್ಟ್ ಬೇಡ. ನೆಕ್ಸ್ಟ್ ಏನ್ ಹೇಳ್ತಾರೆ, ಯಾವ ಎಕ್ಸ್ಪೆಕ್ಟೇಷನ್ಸ್ ಆರ್ ಪ್ರೀಕನ್ಸೀವ್ಡ್ ಐಡಿಯಾಸ್. ತುಂಬಾ ಇಂಪಾರ್ಟೆಂಟ್ ಟರ್ಮ್. ಯಾವ ಎಕ್ಸ್ಪೆಕ್ಟೇಷನ್. ಇವತ್ತು ನಾನು ಕ್ಲಾಸಿಗೆ ಬರ್ತಾ ಇದ್ದೀನಿ, ಕ್ಲಾಸಲ್ಲಿ ಕೂರ್ತಾ ಇದ್ದೀನಿ, ಟೀಚರು ಇದನ್ನ ನನಗೆ ಹೇಳ್ಕೊಡ್ಲೇಬೇಕು, ಟೀಚರ್ ಇಂದ ನಾನು ಇದನ್ನು ಕಲಿಲೇಬೇಕು, ಇದು ನಿಮ್ಮ ಎಕ್ಸ್ಪೆಕ್ಟೇಷನ್ ಆಗ್ಬಾರ್ದು. ಎಕ್ಸ್ಪೆಕ್ಟೇಷನ್ಸ್ ಎಷ್ಟು ಕಡಿಮೆ ಇರುತ್ತೋ ಅಷ್ಟು ಆನಂದಮಯವಾಗಿರುತ್ತೆ ನಮ್ಮ ಜೀವನ. ಹೈ ಎಕ್ಸ್ಪೆಕ್ಟೇಷನ್ ಆದ್ರೆ ಯು ಆರ್ ಗೋಯಿಂಗ್ ಟು ಲೂಸ್ ಯುವರ್ ಹೆಲ್ತ್, you are going to lose your life. In this subject context, you are going to lose your listening. Expectations ಇಟ್ಕೊಂಡು ಕ್ಲಾಸ್ ರೂಮ್ ನಲ್ಲಿ ಕೂರ್ಬೇಡಿ. ಇದಕ್ಕಿಂತ ಡೇಂಜರು ಪ್ರೀ ಕನ್ಸೀವ್ಡ್ ಐಡಿಯಾಸ್. ಮೊದಲೇ ಏನೇನೋ ತಪ್ಪು ಐಡಿಯಾಸ್ ನಿಮ್ ತಲೆನಲ್ಲಿ ಇರುತ್ತೆ. ಆ ಐಡಿಯಾ ಇಟ್ಕೊಂಡ್ಬಿಟ್ಟು ಕ್ಲಾಸ್ ರೂಮ್ ನಲ್ಲಿ ಕೂತ್ರೆ ಆ ಐಡಿಯಾನು ಎಕ್ಸಿಕ್ಯೂಟ್ ಆಗಲ್ಲ, ಟೀಚರ್ ಹೇಳೋದು ಅರ್ಥ ಆಗಲ್ಲ, ಎರಡನ್ನೂ ಹಾಳಾಗೋಗುತ್ತೆ. ಒಟ್ಟಾರೆ ಕಮ್ಯುನಿಕೇಶನ್ ಹಾಳಾಗೋಗುತ್ತೆ. ನೀವು ಗುಡ್ ಲಿಸ್ನರ್ ಆಗಕ್ಕೆ ಸಾಧ್ಯ ಇಲ್ಲ. ನೆಕ್ಸ್ಟ್ ಪಾಯಿಂಟ್, ಬಿಕಮ್ ಡಿಫೆನ್ಸಿವ್ ಆರ್ ಅಸ್ಯೂಮ್ ಯು ಆರ್ ಬೀಯಿಂಗ್ ಅಟ್ಯಾಕ್. ಸುಮಾರು ಮಕ್ಕಳು ಈ ಕೆಲಸ ಮಾಡ್ತಾರೆ. ಅಸ್ಯೂಮ್ ಯು ಆರ್ ಬೀಯಿಂಗ್ ಅಟ್ಯಾಕ್. ಅಯ್ಯೋ ಈಗ ಈ ಮನುಷ್ಯ ನನ್ನ ಕ್ವಶನ್ ಕೇಳ್ಬಿಡ್ತಾರೆ, ಅವ್ರು ಕೇಳ್ತಕ್ಕಂಥ ಕ್ವಶನ್ ನನ್ನ ಹತ್ರ ಆನ್ಸರ್ ಇಲ್ಲ, ಅಯ್ಯೋ ಈಗ ಇವ್ರು ನನ್ ಬೈದ್ ಬಿಡ್ತಾರೆ. ಈ ತರ ಯೋಚನೆ ಮಾಡ್ಕೊಂತ ನೀವು ಕ್ಲಾಸ್ ರೂಮ್ ನಲ್ಲಿ ಕೂತ್ರೆ ಪಾಠ ಕೇಳಕ್ ಸಾಧ್ಯನಾ? ಖಂಡಿತವಾಗೂ ಸಾಧ್ಯ ಇಲ್ಲ. ಯು ಆರ್ ನಾಟ್ ಗೋಯಿಂಗ್ ಟು ಬಿ ಎ ಗುಡ್ ಲಿಸನರ್. ಇದು ಒಂದು ತರ ಆದ್ರೆ ಇನ್ನೊಂದ್ ತರ ಪ್ರಾಬ್ಲಮ್ ಇರುತ್ತೆ ನಮ್ಮ ಸ್ಟೂಡೆಂಟ್ಸ್. ಬಿಕಮ್ ಡಿಫೆನ್ಸಿವ್. ಪ್ರತಿ ಕ್ಷಣನು ರಕ್ಷಣೆ ರಕ್ಷಣೆ ರಕ್ಷಣೆ, ಡಿಫೆನ್ಸಿವ್. ಸ್ಮಾರ್ಟ್ ಗೇಮ್ ಪ್ಲೇ ಮಾಡೋದು ವರ್ಕೌಟ್ ಆಗಲ್ಲ. ಯಾವಾಗ್ಲೂ ಸಹ ಡಿಫೆನ್ಸಿವ್ ಆಗಿದ್ರೆ ಕಮ್ಯುನಿಕೇಶನ್ ಪ್ರೋಸೆಸ್ ಅಲ್ಲಿ ಫಿಲ್ಟರ್ಸ್ ಇಂಟ್ರೊಡ್ಯೂಸ್ ಆಗ್ತವೆ. ನಿಮ್ಮ ರಿಸೀವಿಂಗ್ ಶಕ್ತಿ ಕುಂದುತ್ತೆ. ಫಿಲ್ಟರ್ ಹಾಕೇ ಬಿಡ್ತೀರಾ ನೀವೇ.
ಮಾಡಬಾರ್ದು, ಡಿಫೆನ್ಸಿವ್ ಆಗಿರಬಾರ್ದು, ಅದರಿಂದ ಹೊರಗೆ ಬರ್ಬೇಕು. ನೆಕ್ಸ್ಟ್ ಪಾಯಿಂಟ್ ನೋಡಿ, ಯೂಸ್ ಕಂಡೆನ್ಸೆಂಡಿಂಗ್, ಅಗ್ರೆಸಿವ್, ಕ್ಲೋಸ್ಡ್ ಬಾಡಿ ಲ್ಯಾಂಗ್ವೇಜ್. ತುಂಬಾ ಕೆಟ್ಟ ಬಿಹೇವಿಯರ್ ಇದೆ. ನಾನೇ ಸರ್ವಸ್ವ, ನಾನೇ ಸುಪೀರಿಯರ್, ನಾನೇನ್ ಅನ್ಕಂತೀನೋ ಅದು ಕರೆಕ್ಟ್ ಅಂತ ಸುಮ್ಮನೆ ಇರೋದಿಲ್ಲ. ಅದನ್ನ ಸ್ಪೀಕರ್ ಜೊತೆಗೆ ಆರ್ಗ್ಯೂ ಮಾಡ್ತಾರೆ. ಅಗ್ರೆಸಿವ್ ಆರ್ಗ್ಯೂ ಪೊಲೈಟ್ ಆಗು ಮಾಡ್ಬೋದು, ಅಗ್ರೆಸಿವ್. ಸಿಂಹಗೆ ಅಥವಾ ಹುಲಿಗೆ ಕೋಪ ಬಂದಾಗ ಸಿಂಹ ಅಥವಾ ಹುಲಿ ಫೇಶಿಯಲ್ ಎಕ್ಸ್ಪ್ರೆಷನ್ ಹೆಂಗಿರುತ್ತೋ ಆ ತರ ಸ್ಪೀಕರ್ನ ಅಟ್ಯಾಕ್ ಮಾಡೋದು ಅಗ್ರೆಸಿವ್ ಆಗಿ. ಈವನ್ ಅಟ್ ಸಮ್ ಎಕ್ಸ್ಟೆಂಟ್ ಕ್ಲೋಸ್ಡ್ ಬಾಡಿ ಲ್ಯಾಂಗ್ವೇಜಸ್ ಬಳಸ್ಬಿಡುತ್ತೆ. ಈ ಮೂರ್ ಕೆಲಸನು ಲಿಸನಿಂಗ್ ಸ್ಕಿಲ್ ನ ಹಾಳು ಮಾಡ. ವಿ ನೀಡ್ ಟು ಓವರ್ಕಮ್ ಫ್ರಮ್ ದೀಸ್. ಈ ಮೂರಿಂದ ನಾವು ಹೊರಗೆ ಬಂದ್ರೆ ಗುಡ್ ಲಿಸನರ್ ಆಗುತ್ತೆ. ನೆಕ್ಸ್ಟ್ ಪಾಯಿಂಟ್, ಲಿಸನ್ ವಿತ್ ಬಯಾಸ್ ಆರ್ ಕ್ಲೋಸ್ ಟು ನ್ಯೂ ಐಡಿಯಾ. ಬಯಾಸ್ ಮಾಡ್ಬಿಡೋದು. ಅವ್ರು ಹೇಳ್ತಾ ಇರ್ತಕ್ಕಂಥದ್ದು ಒಳ್ಳೇದೇ ಇರ್ಬೋದು, ಅದು ನನಗೆ ಅಪ್ಲೈ ಆಗಲ್ಲ, ನನಗೆ ಅಪ್ಲೈ ಆಗದ್ ಮಾತ್ರ ನಾನು ರಿಸೀವ್ ಮಾಡ್ತೀನಿ, ಬೇರೆದ್ನ ರಿಸೀವ್ ಮಾಡಲ್ಲ ಅಂತ ನೀವು ಮೆಂಟಲಿ ಪ್ರಿಪೇರ್ ಆಗ. ಬಟ್ ಸೆಂಡರ್ಸ್ ಹಂಗಿರಲ್ಲ. ಸೆಂಡರ್ಸ್ ನೀವು ಬೇಕಾಗಿರೋದನ್ನೇ ಕೊಡ್ತಾ ಇರ್ತಾರೆ, ಬಟ್ ನೀವು ಬಯಾಸ್ ಮಾಡ್ತೀರ. ನಾನು ಆಗ್ಲೇ ಹೇಳಿದೆ ಫಿಲ್ಟರಿಂಗ್ ಅಂತ. ದಿಸ್ ಇಸ್ ಒನ್ ಕೈಂಡ್ ಆಫ್ ಫಿಲ್ಟರ್. ಇದು ಆಗ್ಬಾರ್ದು. ಇದಾದ್ರೆ ಯು ಆರ್ ನಾಟ್ ಗೋಯಿಂಗ್ ಟು ಬಿ ಎ ಗುಡ್ ಲಿಸನರ್. ಕ್ಲೋಸ್ ಟು ನ್ಯೂ ಐಡಿಯಾಸ್. ಹೊಸದೇನು ಯೋಚನೆ ಮಾಡೋದಕ್ಕೆ ಅವಕಾಶನೇ ಕೊಡೋದಿಲ್ಲ. ಅಪ್ಪ ಹಾಕಿದ ಆಲದ ಮರನೇ ಬೇಕು ಅಂದ್ಕೊಂಬ ರಾಂಗ್. ಆ ಕಾಲ ಹಂಗಿತ್ತು. ಆಲದ ಮರ ಬೆಳೆಸೋವಷ್ಟು ಜಾಗ ಇರ್ತಾ ಇತ್ತು. ಬಟ್ ಇವತ್ತು ಹಂಗಿಲ್ಲ ಸ್ಥಿತಿ. ಯೋಚನೆ ಮಾಡ್ಬೇಕು, ಹೊಸ ಹೊಸ ಆವಿಷ್ಕಾರಗಳು ಬರ್ಬೇಕು. ಅದನ್ನೆಲ್ಲ ಬ್ಲಾಕ್ ಮಾಡ್ಕೊಂಡು ಕೂತ್ ಬಿಡೋದು. ಸೆಂಡರ್ಸ್ ಹೇಳ್ತಾ ಇದ್ದಾರೆ, ಒಳ್ಳೊಳ್ಳೆ ಮಾಹಿತಿ ಕೊಡ್ತಾ ಇದ್ದಾರೆ, ಒಳ್ಳೊಳ್ಳೆ ಹೊಸ ಹೊಸ ಐಡಿಯಾಸ್ ಕೊಡ್ತಾ ಇದ್ದಾರೆ, ಅದಕ್ಕೂ ನನಗೂ ಸಂಬಂಧ ಇಲ್ಲ. ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಇನ್ ಇಟ್ ಅಂತ ನೀವು ತೀರ್ಮಾನ ಮಾಡಿ ಕೂತ್ರೆ ನೀವು ಗುಡ್ ಲಿಸ್ನರ್ ಆಗೋದಕ್ಕೆ ಸಾಧ್ಯ ಇಲ್ಲ. ಅದರಿಂದ ತೊಂದರೆ ಆಗುತ್ತೆ. ಲಾಸ್ಟ್ ಪಾಯಿಂಟ್, ಇಟ್ ಈಸ್ ಆಲ್ಸೋ ಇನ್ ಎ ರಿಪಿಟೇಷನ್. ಜಂಪ್ ಟು ಕನ್ಕ್ಲೂಷನ್, ಫಿನಿಶ್ someone sentence. ತಪ್ಪು ಇದು. ಬಿರಿ ತೀರ್ಮಾನ ಮಾಡ್ಕೈ ಬಿಟ್ಬಿಡೋದು. ಸೆಂಡರ್ ಇನ್ನ ಹೇಳ್ತಾ ಇದ್ದಾರೆ. ಸೆಂಡರು ಅವ್ರ ಟಾಕ್ ನ ಮುಗಿಸೋದಕ್ಕೆ ಇನ್ನೂ ಒಂದು 10 ನಿಮಿಷ ಬೇಕಾಗ್ಬೋದು. ಈಗಲೇ ತೀರ್ಮಾನ ಮಾಡಿ ಕೂತು ಬಿಡೋದು, ಕನ್ಕ್ಲೂಡ್ ಮಾಡಿ ಕೂತ್ ಬಿಡೋದು. ಇಷ್ಟೇ ಇವ್ರು ಹೇಳ್ಕೊಡೋದು ಇವತ್ತು, ಇನ್ನೇನು ಹೇಳೋದಕ್ಕೆ ಸಾಧ್ಯ ಇಲ್ಲ. ಅಥವಾ ಸೆಂಡರ್ ಏನೋ ಒಂದು ಮಾಹಿತಿ ಹೇಳ್ತಾ ಇರ್ತಾರೆ, ಅವ್ರಿನ್ನ ಕನ್ಕ್ಲೂಡೇ ಮಾಡಿರಲ್ಲ, ಇನ್ನ ಮಾಹಿತಿ ಹೇಳೋದು ಇರುತ್ತೆ. ನೀವು ಅವ್ರು ಹೇಳ್ತಕ್ಕಂತ ಅರ್ಧಂಬರ್ಧ ಮಾಹಿತಿನ ತಿಳ್ಕೊಂಡ್ಬಿಟ್ಟು ಕನ್ಕ್ಲೂಡ್ ಮಾಡಿ ಕೂತ್ಕೊಂಡ್ಬಿಡೋದು. ಇನ್ನ ಕೆಲವು ಚೆನ್ನಾಗಿರುತ್ತೆ. ಸೆಂಡರ್ ಏನೋ ಹೇಳ್ತಾ ಹೋಗ್ತಾ ಇದ್ದಾರೆ, ಸೆಂಡರ್ ಮುಗಿಸ್ತಾ ಇಲ್ಲ ಇನ್ನ ಸೆಂಟೆನ್ಸ್ ನ. ಸೆಂಡರ್ ಸ್ವಲ್ಪ ಮಾತಾಡ್ಬೇಕು. ಸೆಂಡರ್ ಮುಗಿಸ್ಬೇಕಾಗಿರ್ತಕ್ಕಂಥ ಸೆಂಟೆನ್ಸ್ ನ ನೀವೇ ಕಂಪ್ಲೀಟ್ ಮಾಡಿ. ಫಿನಿಶ್ ಸಮ್ ಒನ್ ಸೆಂಟೆನ್ಸ್. ಇಟ್ ಈಸ್ ರಾಂಗ್. ಇದನ್ನು ಸಹ ಲಿಸನಿಂಗ್ ನ. ಹಾಗಾಗಿ ಇಷ್ಟು ಕೆಲಸನ ನಾವು ಮಾಡಬಾರ್ದು. ಆಸ್ ಎ ಗುಡ್ ಲಿಸನರ್ ಆಗಿ ವಿ ಆರ್ ನಾಟ್ ಸಪೋಸ್ ಟು ಡೂ ಇಸ್. ಇದಕ್ಕೆ ವಾಟ್ ಟು ಡೂ ಅಂತ ಹೇಳ್ತೀವಿ.
ಇಷ್ಟೆಲ್ಲ ಹೇಳಿದ್ರಲ್ಲ, ಹಾಗಾದ್ರೆ ಒಬ್ಬ ಎಫೆಕ್ಟಿವ್ ಲಿಸನರ್ ಅಂದ್ರೆ ಅವ್ರಿಗೆ ಏನೇನ್ ಸ್ಕಿಲ್ ಇರ್ಬೇಕು, ಅವ್ರ ಬಿಹೇವಿಯರ್ ಹೆಂಗಿರ್ಬೇಕು, ಅದನ್ನ ಈಗ ನಾವು ತಿಳ್ತೀವಿ. ಅವ್ರ ಬಿಹೇವಿಯರ್ ಫಸ್ಟ್ ಪಾಯಿಂಟ್ ಈ ತರ: ಡಿಸ್ಕವರ್ ಯುವರ್ ಇಂಟರೆಸ್ಟಿಂಗ್ ಫೀಲ್ಡ್. ತುಂಬನೇ ತುಂಬಾ ಇಂಪಾರ್ಟೆಂಟ್ ಆದಂತ ಲೈನ್ ಇದು. ನಮ್ಮ ಜೀವನಕ್ಕೆ ಅಪ್ಲೈ ಆಗ್ತಕ್ಕಂತ ಲೈನ್ ಇದು. ಡಿಸ್ಕವರ್ ಯುವರ್ ಇಂಟರೆಸ್ಟಿಂಗ್ ಫೀಲ್ಡ್. ಜನರೆಲ್ಲ ಕೇಳ್ತಾರೆ ನಿಮ್ಗೆ, ಯಾಕಪ್ಪ ಕಂಪ್ಯೂಟರ್ ಸೈನ್ಸ್ ಡಿಪ್ಲೊಮಾ ಸೇರಿದೆ ಅಂತ. ಅದೇ ತರ ಜನರಲ್ಲೂ ಆನ್ಸರು 70 ರಿಂದ 80 ಜನ ಮಕ್ಕಳಿಂದ ಬರುತ್ತೆ. ನಮ್ಮ ಅಪ್ಪ ಸೇರ್ಸಿದ್ರು, ಅದಕ್ಕೋಸ್ಕರ ನಾನು ಕಂಪ್ಯೂಟರ್ ಸೈನ್ಸ್ ಓದ್ತಾ ಇದ್ದೀನಿ. ನನಗೆ ಸಿವಿಲ್ ಇಂಜಿನಿಯರಿಂಗ್ ಇಷ್ಟ ಇತ್ತು, ಬಟ್ ಅಪ್ಪ ಸೇರ್ಸಿದ್ರು, ಅದಕ್ಕೋಸ್ಕರ ಕಂಪ್ಯೂಟರ್ ಸೈನ್ಸ್ ಬಂದಿದ್ದೀನಿ. ಖಂಡಿತವಾಗೂ ಹೇಳ್ತೀನಿ ನಾನು, ಈ ತರ ಮನಸ್ಥಿತಿ ಇದ್ದು ಇಫ್ ಯು ಆರ್ ಫೋಕಸ್ಡ್ ಟುವರ್ಡ್ಸ್ ಸಿವಿಲ್ ಇಂಜಿನಿಯರಿಂಗ್ ಅಂದ್ರೆ ಅದೇ ತುಂಬಾ ಇಂಟ್ರೆಸ್ಟ್ ಅಂತ ನಿಮ್ಗೆ ಅನ್ಸಿದ್ರೆ, ಅದರಲ್ಲಿ ನಿಮ್ಮ ಜೀವನನ ನೀವು ರೂಪಿಸ್ಕೋಬೇಕು ಅಂತ ತೀರ್ಮಾನ ಮಾಡಿದ್ರೆ, ದಯವಿಟ್ಟು ಕಂಪ್ಯೂಟರ್ ಸೈನ್ಸ್ ಬೇರೆ ಕೋರ್ಸಿಗೋಸ್ಕರ ಬರಬಾರ್ದು. ನೀವು ಎಲ್ಲಿಯೂ ಸಲ್ಲುವುದಿಲ್ಲ. ಇದರ್ಥ ಕಂಪ್ಯೂಟರ್ ಸೈನ್ಸ್ ಡಿಪ್ಲೊಮಾನೂ ಆಗಲ್ಲ, ಸಿವಿಲ್ ಇಂಜಿನಿಯರಿಂಗ್ ಡಿಪ್ಲೊಮಾನೂ ಆಗಲ್ಲ. ದೇರ್ಫೋರ್ ನಾನೇನಾದ್ರೂ ಯಾರಾದ್ರೂ ಹೇಳ್ತಾ ಇರ್ತಕ್ಕಂಥ ಮಾಹಿತಿನ ಕೇಳ್ತಾ ಇದ್ದೀನಪ್ಪ ಅಂದ್ರೆ, ಅವ್ರು ಹೇಳ್ತಕ್ಕಂಥ ಮಾಹಿತಿ ನನಗೆ ಇಂಟ್ರೆಸ್ಟ್ ಆಗಿದ್ರೆ ಕರೆಕ್ಟ್ ರಿಸೀವ್ ಮಾಡೋದಕ್ಕೆ ಸಾಧ್ಯ. ನನಗೆ ಇಂಟ್ರೆಸ್ಟ್ ಆಗಿಲ್ಲದೆ ಇರ್ತಕ್ಕಂಥ ಮಾಹಿತಿನ ಕೇಳಿ ಅಂತ ಯಾರಾದ್ರೂ ಬೈ ಫೋರ್ಸ್ ಹೋಗಿ ಕೂರಿಸಿದ್ರೆ ಏನೂ ರಿಸೀವ್. ಅದಕ್ಕಾಗಿ ಎಫೆಕ್ಟಿವ್ ಲಿಸನರ್ ಈ ಕೆಲಸ ಮೊದಲು ಮಾಡಬೇಕು. ನನಗೆ ಯಾವ್ದು ಇಂಟ್ರೆಸ್ಟ್ ಇದೆ, ಐ ಮಸ್ಟ್ ಡಿಸ್ಕವರ್ ದಟ್. ಡಿಸ್ಕವರ್ ಯುವರ್ ಇಂಟರೆಸ್ಟಿಂಗ್. ನೆಕ್ಸ್ಟ್ ಹೇಳ್ತೀವಿ, grasp and understand the matter. ತುಂಬಾ ಇಂಪಾರ್ಟೆಂಟ್. ಸೆಂಡರ್ ಏನ್ ಕಳಿಸ್ತಾ ಇದ್ದಾರೆ, ಸೆಂಡರ್ ಏನು ಮೆಸೇಜ್ ನಮಗೆ ಪಾಸ್ ಮಾಡ್ತಾರೆ, ಏನ್ ಮ್ಯಾಟರ್ ಅವರಿಂದ ಸಿಗುತ್ತೆ, ಅದನ್ನ ಗ್ರಾಸ್ಪ್ ಮಾಡಬೇಕು, ಬೇಗ ಅರ್ಥ ಮಾಡ್ಬೇಕು. ನೆಕ್ಸ್ಟ್ ಪಾಯಿಂಟ್ ತುಂಬಾನೇ ತುಂಬಾ ಇಂಪಾರ್ಟೆಂಟ್, ಪ್ರತಿಯೊಬ್ಬರಿಗೆ ಬೇಕು. ರಿಮೇನ್ ಕಾಮ್. ಡು ನಾಟ್ ಲೂಸ್ ಯುವರ್ ಟೆಂಪರ್. ಆಂಗರ್ ಯಾಂಪರ್ಸ್ and inhibits communication. Remain calm. ಬಂದಿದ್ದೆಲ್ಲ ಬರಲಿ, ಭಗವಂತನ ದಯೆ ಹೊಂದಿರಲಿ. ಏನರ್ಥ? ಏನೇ ಆದ್ರೂ ತಲೆ ಕೆಡಿಸ್ಕೋಬಾರ್ದು, ತಾಳ್ಮೆ ಕಳ್ಕಬಾರ್ದು, ಟೆನ್ಷನ್ ಮಾಡ್ಕೋಬಾರ್ದು, ಕಾಮಾಗಿರ್ಬೇಕು, ಕೂಲಾಗಿರ್ಬೇಕು. ನಾನೇನಾದ್ರೂ ಸ್ಪೀಕರ್ ಮುಂದೆ ಕೂತು ಸ್ಪೀಕರ್ ಹೇಳಿದ್ನೆಲ್ಲ ಕರೆಕ್ಟ್ ಕೇಳಿಸ್ಕೋಬೇಕಪ್ಪ ಅಂದ್ರೆ ನನ್ನ ಮನಸ್ಥಿತಿ ಕೂಲಾಗಿರ್ಬೇಕು, ನನ್ನ ಮನಸ್ಥಿತಿ ಕಾಮಾಗಿರ್ಬೇಕು. ನೆಕ್ಸ್ಟ್ ಏನ್ ಹೇಳ್ತಾರೆ? ಡು ನಾಟ್ ಲೂಸ್ ಯುವರ್ ಟೆಂಪರ್.
ಹೇಳ್ತಾರೆ, ಕಷ್ಟಗಳು ಮನುಷ್ಯನಿಗೆ ಬರದೆ ಮರದಕ್ಕೆ ಬರಕ್ ಸಾಧ್ಯನಾ? ಟ್ರೀಸ್ಗೆ ಕಷ್ಟಗಳು ಬರೋದಕ್ಕೆ ಸಾಧ್ಯನಾ? ಮನುಷ್ಯನಿಗೆ ಕಷ್ಟಗಳು ಬರೋದಕ್ಕೆ ಸಾಧ್ಯ. ಕಷ್ಟ ಬಂತು ಅಂತ, ನನಗೆ ಹಿಂಸೆ ಆಗ್ತಾ ಇದೆ ಅಂತ, ನನಗೆ ಅವ್ರು ಬೈದ್ರು ಅಂತ ನಾನು ನನ್ನ ಟೆಂಪರ್ನ ಕಳ್ಕೊಂಡು ಸ್ಪೀಕರ್ ಮುಂದೆ ಕೂತ್ರೆ ಸ್ಪೀಕರ್ ಹೇಳ್ತಕ್ಕಂಥದ್ದೆಲ್ಲದನ್ನು ನನಗೆ ನಲ್ಲಿಫೈ ಆಗುತ್ತೆ. ಹೇಳ್ತಾರೆ, ಕೋಣನ ಮುಂದೆ ಕಿನ್ನೂರಿ ಬಾರಿಸ್ದಂಗೆ ಅಂತ ಹೇಳ್ತಾರೆ. ಈ ಟೆಂಪರ್ ಕಳ್ಕೊಂಡು ನಾವೇನಾದ್ರೂ ಸ್ಪೀಕರ್ ಮುಂದೆ ಕೂತ್ರೆ ನಮ್ ಕತೆ ಹಂಗಾಗೋಗ್ಬಿಡುತ್ತೆ. ಸ್ಪೀಕರ್ ಕಿನ್ನೂರಿ ಬಾರಿಸ್ತಾ ಇದ್ದಾರೆ, ವಿ ಆರ್ ಎಕ್ಸಿಬಿಟಿಂಗ್ ಕೋಣನ ಬಿಹೇವಿಯರ್ನ ನಾವು ಎಕ್ಸಿಬಿಟ್ ಮಾಡ್ತೀವಿ. ಕೋಣನ ಮುಂದೆ ಕಿನ್ನೂರಿ ಬಾರಿಸಿದ್ರೆ ಉಪಯೋಗಕ್ಕೆ ಬರಲ್ಲ. ಕಿನ್ನೂರಿ ಬಾರ್ಸನಿಗೆ ಸ್ಟ್ರೈನ್ ಆಗುತ್ತೆ ವಿನಃ ಅದರಿಂದ ಕೋಣಗೆ ಏನು ಉಪಯೋಗ ಬರಲ್ಲ. ಯಾಕಂದ್ರೆ ಇಟ್ ಇಸ್ ನಾಟ್ ಏಬಲ್ ಟು ರಿಸೀವ್ ಎನಿಥಿಂಗ್. ಹಂಗ ಆಗ್ಬಾರ್ದು. ಡು ನಾಟ್ ಲೂಸ್ ಯುವರ್ ಟೆಂಪರ್. ಇವತ್ತಿನ ಈ ಮೆಟೀರಿಯಲಿಸ್ಟಿಕ್ ವರ್ಡ್ ಅಲ್ಲಿ ಬರ್ತಕ್ಕಂತ ಮ್ಯಾಕ್ಸಿಮಮ್ ಸಮಸ್ಯೆಗಳು ಈ ಲೈನ್ ಇಂದ ಬರುತ್ತೆ ಮಕ್ಕಳು. ಯಾಂಗರ್ ಹ್ಯಾಂಪರ್ಸ್ ಅಂಡ್ ಇನಿಬಿಟ್ಸ್ ಕಮ್ಯುನಿಕೇಶನ್. ನಾವೇನಾದ್ರೂ ನಮ್ಮ ಬುದ್ಧಿನ ನಮ್ಮ ಕೋಪದ ಕೈ ಕೊಟ್ರೆ, ನಮ್ಮ ಸಿಟ್ಟಿನ ಕೈಗೆ ಕೊಟ್ರೆ ನಮ್ಮ ಜೀವನ ಹಾಳಾಗುತ್ತೆ. ಅದು ಆಗ್ಬಾರ್ದು. ಕೋಪದ ಕೈಗೆ ನಮ್ಮ ಬುದ್ಧಿ ಕೊಡಬಾರ್ದು. ನಾವು ನಮ್ಮ ಕೋಪನ ಕಂಟ್ರೋಲ್ ಮಾಡ್ಕೋಬೇಕು. ಆಂಗರ್, ಯಾಂಪರ್ಸ್ ಅಂಡ್ ಇನಿಬಿಟ್ಸ್ ಕಮ್ಯುನಿಕೇಶನ್. ಕೋಪನ ನನ್ನ ಬುದ್ಧಿ ಕೈಗೆ ಕೊಟ್ಟು, ಬುದ್ಧಿನ ನನ್ನ ಕೋಪದ ಕೈಗೆ ಕೊಟ್ಟು ಕಮ್ಯುನಿಕೇಶನ್ ಹಾಳಾಗೋಗುತ್ತೆ. ಕಮ್ಯುನಿಕೇಶನ್ ಇದು ಆಗ್ಬಾರ್ದು. ಈ ಲೈನ್ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನೀಟಾಗೆ. ರಿಮೈನ್ ಕಾಮ್, ಡು ನಾಟ್ ಲೂಸ್ ಯುವರ್ ಟೆಂಪರ್, ಆಂಗರ್ ಹ್ಯಾಂಪರ್ಸ್ ಅಂಡ್ ಇನಿಬಿಟ್ಸ್ ಕಮ್ಯುನಿಕೇಶನ್. ಇದನ್ನ ರಕ್ತಗತ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ನಾನು. ಅರ್ಥ ಮಾಡ್ಕೊಂಬದಲ್ಲ, ರಕ್ತಗತ ಮಾಡ್ಕೊಳ್ಳಿ. ವಾಟ್ ಈಸ್ ದಿ ಮೀನಿಂಗ್ ಆಫ್ ದಟ್? ನಿಮ್ಮ ಶರೀರದ ಕಣ ಕಣಗಳಲ್ಲೂ ಇರಬೇಕು ಈ ಲೈನ್. ನಿಮ್ಮ ಶರೀರದ ಕಣ ಕಣಗಳಲ್ಲೂ ಈ ಲೈನ್ ಇದ್ರೆ ನೀವು ವೈಸ್ ಪರ್ಸನ್ ಆಗ್ತೀರಾ, ನೀವು ಎಕ್ಸಲೆಂಟ್ ಪರ್ಸನ್ ಆಗ್ತೀರಾ. ನಿಮ್ಮ ಜೀವನದ ನಡೆಗೆ ಹೂವಿನ ಮೇಲಿನ ನಡೆಗೆ ಆಗಿರುತ್ತೆ. ಹೂವಿನ ಮೇಲೆ ನಡೆದಂಗಿರುತ್ತೆ. ಇದನ್ನ ನೀವು ಮಾಡ್ಲಿಲ್ಲಪ್ಪ ಅಂದ್ರೆ, ಇದನ್ನ ನೀವು ಪ್ರಾಕ್ಟೀಸ್ ಮಾಡ್ಲಿಲ್ಲಪ್ಪ ಅಂದ್ರೆ ಜೀವನಕ್ಕೆ ಹೊಡೆತಗಳು ಬಿಡುತ್ತೆ. ನೆಕ್ಸ್ಟ್ ಪಾರ್ಟ್, ಬಿ ಓಪನ್ ಟು ಅಕ್ಸೆಪ್ಟ್ ನ್ಯೂ ಐಡಿಯಾಸ್ ಅಂಡ್ ಇನ್ಫಾರ್ಮೇಶನ್. ನಾನು ಹೇಳಿದೆ, ಓಪನ್ ಮೈಂಡ್ ಇರಬೇಕು. ಹೊಸ ಹೊಸ ಐಡಿಯಾಗಳು ಕೊಡ್ತಾ ಇರ್ತಾರೆ, ಅಕ್ಸೆಪ್ಟ್ ಮಾಡಬೇಕು. ಹೊಸ ಹೊಸ ಇನ್ಫಾರ್ಮೇಶನ್ಗಳು ಸಿಗ್ತಾ ಇರುತ್ತೆ, ಅಕ್ಸೆಪ್ಟ್ ಮಾಡಬೇಕು, ಅರ್ಥ ಮಾಡ್ಕೋಬೇಕು. ನೆಕ್ಸ್ಟ್ ಪಾಯಿಂಟ್, ಜಾಟ್ ಡೌನ್ ಟೇಕ್ ಎ ನೋಟ್ ಆಫ್ ಇಂಪಾರ್ಟೆಂಟ್ ಪಾಯಿಂಟ್. ತುಂಬಾ ಇಂಪಾರ್ಟೆಂಟ್. ಎಷ್ಟೇ ಎಫೆಕ್ಟಿವ್ ಆಗಿ ಸೆಂಡರ್ ಹೇಳ್ತಾ ಇದ್ದಾರೆ ಅಂದ್ರೂ ಸಹ ಎಲ್ಲದನ್ನು ಸಹ ನಾವು ಡೈರೆಕ್ಟ್ ಆಗಿ ಬ್ರೈನ್ ಅಲ್ಲಿ ರಿಟೈನ್ ಮಾಡ್ಕೊಂಬೋದು ಕಷ್ಟ ಆಗುತ್ತೆ. ಆ ಕಷ್ಟನ ಕಡಿಮೆ ಮಾಡ್ಬೇಕಪ್ಪ ಅಂದ್ರೆ ಸೆಂಡರ್ ಹೇಳ್ತಕ್ಕಂಥ ಇನ್ಫಾರ್ಮೇಶನ್ ಅಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ನ ಬರ್ಕಬೇಕು. ಚಾಟ್ ಡೌನ್ ಅಂಡ್ ಟೇಕ್ ಎ ನೋಟ್ ಆಫ್ ಇಂಪಾರ್ಟೆಂಟ್ ಪಾಯಿಂಟ್. ಈ ಕೆಲಸ ಮಾಡಿದ್ರೆ ನಾವು ಎಫೆಕ್ಟಿವ್ ಲಿಸನರ್ ಆಗ್ತೀವಿ. ನೆಕ್ಸ್ಟ್ ಪಾಯಿಂಟ್, ವರ್ಕ್ ಅಪಾನ್ ಲಿಸನಿಂಗ್, ಅನಲೈಸ್ ಅಂಡ್ ಎವಾಲ್ಯೂಯೇಟ್ ದಿ ಸ್ಪೀಚ್ ಇನ್ ಸ್ಪೇರ್ ಟೈಮ್.
ಕೇಳಿಸ್ಕೊಂಡು ಸುಮ್ಮನೆ ಕೂತ್ರೆ ಆಗೋದಿಲ್ಲ. ಒಂದು ಕಿವಿನಲ್ಲಿ ಕೇಳಿ ಇನ್ನೊಂದು ಕಿವಿನಲ್ಲಿ ಬಿಟ್ರೆ ಆಗೋದಿಲ್ಲ. ಕೇಳಿಸ್ಕೊಂಡಿರ್ತಕ್ಕಂಥದ್ನ ರಿಕಾಲ್ ಮಾಡಬೇಕು. ಕೇಳಿಸ್ಕೊಂಡಿರ್ತಕ್ಕಂಥದ್ನ ಅನಲೈಸ್ ಮಾಡಬೇಕು. ಕೇಳಿಸ್ಕೊಂಡಿರ್ತಕ್ಕಂಥದ್ನ ಎವಾಲ್ಯೂಯೇಟ್ ಮಾಡಬೇಕು. ಯಾವಾಗ ಮಾಡ್ತೀರಾ? ಇನ್ ಯುವರ್ ಸ್ಪೇರ್ ಟೈಮ್. ಅದಕ್ಕೆ ಒಂದು ಟೈಮ್ನ ಮೀಸಲಿಡಬೇಕು. ನಿಮ್ಮ ವಿರಾಮದ ಸಮಯದಲ್ಲಿ ಡೂ ದೀಸ್. ಮಾಡಿದ್ದೇ ಆದ್ರೆ ಎಫೆಕ್ಟಿವ್ ಲಿಸನರ್ ಆಗ್ತದೆ. ನೆಕ್ಸ್ಟ್, rephrase and summarize the speaker's ideas. ಪ್ರತಿ ಸೆಷನ್ ಅಲ್ಲೂ ಆಕ್ಟಿವಿಟೀಸ್ ಕೊಡ್ತಾ ಇದ್ದೀನಿ. ಮಿನಿಮಮ್ 50 ವರ್ಡ್ಸ್ ಅಲ್ಲಿ ಬರೀರಿ. ಇನ್ ಯುವರ್ ಓನ್ ವರ್ಡ್ಸ್ ಅಲ್ಲಿ ಬರೀರಿ. ಇದ್ರ ಅರ್ಥ ಇಷ್ಟೇ, ಸ್ಪೀಕರ್ ನಿಮಗೆ ಕೆಲವು ಐಡಿಯಾಸ್ ಕೊಟ್ಟಿರ್ತಾರೆ. ಆ ಐಡಿಯಾಸ್ ಎಲ್ಲ ನಿಮಗೆ ಕರೆಕ್ಟ್ ಆಗಿ ಅರ್ಥ ಆಗ್ಬೇಕಪ್ಪ ಅಂದ್ರೆ ಸ್ಪೀಕರ್ ಕೊಟ್ಟಿರ್ತಕ್ಕಂಥ ಐಡಿಯಾಸ್ನ ಸಮ್ಮರೈಸ್ ಮಾಡಬೇಕು, ರೀಫ್ರೇಸ್ ಮಾಡಬೇಕು. ರೀಫ್ರೇಸ್ ಮಾಡಿ ಸಮ್ಮರೈಸ್ ಮಾಡಿದ್ದೆ ಆದ್ರೆ ಎಫೆಕ್ಟಿವ್ ಲಿಸನರ್ ಆಗ್ತದೆ. ಕೀಪ್ ಆನ್ ಆಸ್ಕಿಂಗ್ ಕ್ವಶನ್. ದಿಸ್ ಡೆಮಾನ್ಸ್ಟ್ರೇಟ್ ದಟ್ ಹೌ ವೆಲ್ ಯು ಅಂಡರ್ಸ್ಟ್ಯಾಂಡ್ ದಿ ಸ್ಪೀಕರ್ಸ್ ಐಡಿಯಾಸ್ and also that you are keep on asking question ಅಂತ ಹೇಳ್ಬಿಟ್ಟಿದ್ದಾರೆ ಮಾಸ್ಟ್ರು ಅಂತ. ಮಾಸ್ಟ್ರು ಮಾತಾಡಕ್ಕೆ ಬಿಡದಂಗೆ ಕ್ವಶನ್ಸ್ ಕೇಳಿದ್ರೆ ಕಮ್ಯುನಿಕೇಶನ್ ಹಾಳಾಗೋಗುತ್ತೆ. ಕೀಪ್ ಆನ್ ಆಸ್ಕಿಂಗ್ ಕ್ವಶನ್ ಅಂದ್ರೆ ಅರ್ಥ ಇಷ್ಟನೇ. ಮಾಸ್ಟ್ರು ಹೇಳಿರ್ತಕ್ಕಂಥ ಎಲ್ಲಾ ಪಾಯಿಂಟು ನಿಮಗೆ ಅರ್ಥ ಆಗ್ಬೇಕು ಅಂದ್ರೆ, ನಿಮ್ಮ ಡೌಟ್ಸ್ ಕ್ಲಿಯರ್ ಆಗ್ಬೇಕು ಅಂದ್ರೆ ಕಂಟಿನ್ಯೂಸ್ ಆಗಿ ಅಗತ್ಯ ಬಿದ್ದಾಗ ಕ್ವಶನ್ಸ್ ನ ಕೇಳಬೇಕು. ಈ ಕ್ವಶನ್ಸ್ ಕೇಳೋದ್ರಿಂದ ಸ್ಪೀಕರ್ಸ್ಗೆ ಏನ್ ಅನ್ಸುತ್ತೆ? ನಾನು ಹೇಳ್ಕೊಟ್ಟಿರ್ತಕ್ಕಂಥದ್ದು ಮಕ್ಕಳಿಗೆ ಅರ್ಥ ಆಗಿದೆ ಅಂತ ಅನ್ಸುತ್ತೆ. ಅದೇ ಸ್ಟೈಲಲ್ಲಿ ರಿಸೀವರ್ಗೆ ಅಥವಾ ಲಿಸನರ್ಗೆ ಸ್ಪೀಕರ್ಸ್ ಕೊಟ್ಟಿರ್ತಕ್ಕಂಥ ಐಡಿಯಾಸ್ ಎಲ್ಲ ಕರೆಕ್ಟಾಗಿ ಅರ್ಥ ಆಗುತ್ತೆ. ಆಲ್ ಟುಗೆದರ್ you are going to become a good listener. ಒಳ್ಳೆ ಲಿಸನರ್ ಆಗ. ಇನ್ನ ಮೊದಲೇ ಹೇಳಿದ್ದೀನಿ, ಅವಾಯ್ಡ್ ಡಿಸ್ಟ್ರಾಕ್ಷನ್. ಎಕ್ಸಾಂಪಲ್ ಕೊಟ್ಟಿದ್ದೆ ನಾನು. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗಂಜಿದಳೆಂತಯ್ಯ, ಸಂತೆಯ ಒಳಗೊಂದು ಮನೆಯ ಮಾಡಿ ಜನಗಳಿಗಂಚಿದರೆಂತಯ್ಯ, ಅಥವಾ ಗಲಾಟೆಗೆ ಅಂಜಿದರೆಂತಯ್ಯ. ಮಾಡಬಾರ್ದು, ಅಂಜಬಾರ್ದು, ಹೆದರಬಾರ್ದು. ಡಿಸ್ಟ್ರಾಕ್ಷನ್ಸ್ ಬರುತ್ತೆ, ಸರ್ವೇ ಸಾಮಾನ್ಯ. ಡಿಸ್ಟ್ರಾಕ್ಷನ್ಸ್ ನಮ್ಮ ಕೈನಲ್ಲಿಲ್ಲ. ಇಟ್ ಈಸ್ ಅನ್ ಎಕ್ಸ್ಟರ್ನಲ್ ಫೋರ್ಸ್. ಅದರ್ಸ್ ಆರ್ ಡಿಸ್ಟರ್ಬಿಂಗ್ ಅಸ್. ನಾವು ಗುಡ್ ಲಿಸನರ್ ಆಗ್ಬೇಕು ಅಂದ್ರೆ ಅದನ್ನ ಅವಾಯ್ಡ್ ಮಾಡೋದು ಕಲಿಬೇಕು. ಅವಾಯ್ಡ್ ಡಿಸ್ಟ್ರಾಕ್ಷನ್. ದೆನ್ ಯು ಆರ್ ಗೋಯಿಂಗ್ ಟು ಬಿಕಮ್ ಎ ಗುಡ್ ಲಿಸನರ್. ಇಷ್ಟಕ್ಕೆ ನಾವು ಎಫೆಕ್ಟಿವ್ ಲಿಸನಿಂಗ್ ಬಿಹೇವಿಯರ್ ಸ್ಕಿಲ್ಸ್ ಅಂತ ಕರಿಬೇಕು. ಇಷ್ಟೆಲ್ಲ ಆದ್ಮೇಲೆ ಹೇಳ್ತಾರೆ ಎಫೆಕ್ಟಿವ್ ಲಿಸನರ್ ಅಂದ್ರೆ ಅವರ ಗುಣಲಕ್ಷಣಗಳು ಹೆಂಗಿರುತ್ತೆ. ಆ ಮನುಷ್ಯ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣ್ತಾರ, ತುಂಬಾ ಹ್ಯಾಂಡ್ಸಮ್ ಆಗಿರ್ತಾರ. ಈಗ ನಾವು ನೋಡೋಣ ಅವ್ರು ತುಂಬಾ ಚೆನ್ನಾಗಿ ಕಾಣ್ತಾರ ಅಥವಾ ಹ್ಯಾಂಡ್ಸಮ್ ಆಗಿರ್ತಾರ ಅಂತಕ್ಕಂಥ ನಿಮ್ಮ ಕ್ವರೀಸ್ಗೆ ಆಸ್ ಅನ್ ಆನ್ಸರ್ ಆಗಿ ಈ 5 ಕ್ಯಾರೆಕ್ಟರಿಸ್ಟಿಕ್ಸ್ ಇರಬೇಕಾಗುತ್ತೆ ಟು ಬಿಕಮ್ ಎನ್ ಎಫೆಕ್ಟಿವ್ ಲಿಸನರ್. ಮೊದಲನೇ ಕ್ಯಾರೆಕ್ಟರಿಸ್ಟಿಕ್ ಏನು? ಈಸ್ ಅಟೆಂಟಿವ್. ಗುಡ್ ಲಿಸನರ್ ಆದಂತವ್ರು, ಎಫೆಕ್ಟಿವ್ ಲಿಸನರ್ ಆದಂತವ್ರು ಅಟೆಂಟಿವ್ ಆಗಿರ್ಬೇಕು. ಹಿಂಗಂದ್ರೆ ಏನು? Good listener must pay attention to the key points. They should be alert and must avoid any kind of distractions. Attentive ಅಂದ್ರೆ ಅರ್ಥ ಇಷ್ಟನೇ. ಯಾರು ಏನೇ ಡಿಸ್ಟರ್ಬ್ ಮಾಡ್ಲಿ, ಐ ಆಮ್ ಲೀಸ್ಟ್ ಬಾದರ್ಡ್. ನಾನು ಯಾವಾಗ್ಲೂ ಅಲರ್ಟ್ ಆಗಿರ್ತೀನಿ. ಏನ್ರ ಬಗ್ಗೆ?
ನಮ್ಮ ಸ್ಪೀಕರ್ ಕೊಡ್ತಾ ಇರ್ತಕ್ಕಂಥ ಮಾಹಿತಿನ ರಿಸೀವ್ ಮಾಡೋದ್ರ ಬಗ್ಗೆ ಐ ವಿಲ್ ಕಂಪ್ಲೀಟ್ಲಿ surrender myself to in a speaker or sender. I am going to give complete attention to in a speaker to receive their words, irrespective of a distractions. ಎಂಥ ಡಿಸ್ಟ್ರಾಕ್ಷನ್ಸ್ ಆದ್ರೂ ಬರಲಿ, ನಾನು ಅದನ್ನ ಅವಾಯ್ಡ್ ಮಾಡ್ತೀನಿ. ಸ್ಪೀಕರ್ಗೆ ಅಟೆನ್ಷನ್ ಕೊಡ್ತೀನಿ, ಅಲರ್ಟ್ ಆಗಿರ್ತೀನಿ ಅಂದ್ರೆ ಎಫೆಕ್ಟಿವ್ ಲಿಸನರ್ ಆಗಿರ್ತಾರೆ. ಅವ್ರಿಗೆ ಅಟೆಂಟಿವ್ ಲಿಸನರ್ ಅಂತ. ನೆಕ್ಸ್ಟ್ ಹೇಳ್ತಾರೆ, ಡು ನಾಟ್ ಅಸ್ಯೂಮ್. ರಿಪಿಟೇಷನ್ ಅಗೇನ್ ಇದು. ಗುಡ್ ಲಿಸನರ್ ಡಸ್ ನಾಟ್ ಇಗ್ನೋರ್ ದಿ ಇನ್ಫಾರ್ಮೇಶನ್ ಇಫ್ ದೇ ಕನ್ಸಿಡರ್ ಇಟ್ ಈಸ್ ನಾಟ್ ನೆಸೆಸರಿ. ದೇ ಅವಾಯ್ಡ್ ಪ್ರೀಮೆಚ್ಯೂರ್ ಜಡ್ಜ್ಮೆಂಟ್ ಅಬೌಟ್ ದಿ ಸ್ಪೀಕರ್ ಮೆಸೇಜ್. ಈ ಪಾಯಿಂಟ್ ರಿಪಿಟೇಷನ್ ನಿಮ್ಗೆ ಯಾವುದೇ ಲಿಸನರ್ ಆಗಿ ಅಸೂಮ್ ಮಾಡ್ಕೊಂಡ್ ಕೂರದ್ ಬೇಡ. ಸ್ಪೀಕರ್ ಬಗ್ಗೆ, ಸ್ಪೀಕರ್ ಕೊಡ್ತಕ್ಕಂತ ಮಾಹಿತಿ ಬಗ್ಗೆ ಬಯಾಸ್ ಮಾಡೋದ್ ಬೇಡ. ಅವ್ರು ಹೇಳ್ತಾ ಇದಾರೆ ಏನೋ ಅದು ನನಗೆ ಅಪ್ಲೈ ಆಗಲ್ಲ, ನನಗೆ ಅಗತ್ಯ ಇಲ್ಲ ಅಂದ್ರೆ ತಪ್ಪಾಗತ್ತೆ. ಅಸಂಪ್ಷನ್ನೇ ಬೇಡ, ಪ್ರೀಮೆಚೂರ್ ಜಡ್ಜ್ಮೆಂಟ್ ಬೇಡ. ಇದನ್ನೇ ಹೇಳ್ತಾರೆ ಈಗ ಅಂತ ನೀವು ಏನೋ ತಪ್ಪು ತಿಳ್ಕೊಂಡ್ಬಿಟ್ಟು ಅವ್ರು ಬೇರೆದ್ ಹೇಳಿದ್ರೆ ಬೇರೆದ್ ನಿಮ್ಗೆ ಗೊತ್ತಾಗ. ಸೊ ಅವಾಯ್ಡ್ ಪ್ರೀಮೆಚೂರ್ ಜಡ್ಜ್ಮೆಂಟ್. ಮೂರನೇ ಪಾಯಿಂಟ್, ಲಿಸನ್ ಫಾರ್ ಫೀಲಿಂಗ್ಸ್ ಅಂಡ್ ಫ್ಯಾಕ್ಟ್ಸ್. ಹಿಂಗಂದ್ರೆ ಗುಡ್ ಲಿಸನರ್ ಡಿಲಿಬರೇಟ್ಲಿ ಲಿಸನ್ ಫಾರ್ ದಿ ಫೀಲಿಂಗ್ಸ್ ಆಫ್ ದಿ ಸ್ಪೀಕರ್. ದೇ ಕಾನ್ಸಂಟ್ರೇಟ್ ಟೋಟಲಿ ಆನ್ ದಿ ಫ್ಯಾಕ್ಟ್. ತುಂಬಾ ಇಂಪಾರ್ಟೆಂಟ್ ಮಕ್ಕಳ. ನಾನು ಆಗ್ಲೇ ನಿಮ್ಗೆ ಹೇಳಿದೆ, ಕೇಳಿಸ್ಕೊಡಿ, ಕಿವಿಯಿಂದ ಕೇಳಿಸ್ಕೊಡಿ, ಕಣ್ಣಿಂದ ಕೇಳಿಸ್ಕೊಡಿ ಅಂತ. ಈ ಪಾಯಿಂಟ್ ಸಂಬಂಧಪಟ್ಟಂಗೆ ಇನ್ನ ಒಂದು ವರ್ಡ್ನ ಆಡ್ ಮಾಡ್ತೀನಿ ಮಕ್ಕಳ ನಿಮ್ಗೆ. ಕೇಳಿಸ್ಕೊಡಿ, ಕಿವಿಯಿಂದ ಕೇಳಿಸ್ಕೊಡಿ, ಕಣ್ಣಿಂದ ಕೇಳಿಸ್ಕೊಡಿ, ನಿಮ್ಮ ಹೃದಯದಿಂದ ಕೇಳಿಸ್ಕೊಡಿ. ನೀವೇನಾದ್ರೂ ಈ ಮೂರು ಎಂಟಿಟಿಯಿಂದ ಸ್ಪೀಕರ್ ಹೇಳ್ತಕ್ಕಂಥ ವರ್ಡ್ಸ್ನ ಕೇಳಿಸ್ಕೊಂಬೋದಕ್ಕೆ ಪ್ರಯತ್ನ ಪಟ್ರೆ ಸ್ಪೀಕರ್ ಹೇಳ್ತಕ್ಕಂಥ ಎಲ್ಲಾ ಇನ್ಫಾರ್ಮೇಶನ್ ಮೆಸೇಜ್ ತುಂಬಾ ನೀಟಾಗಿ ಅರ್ಥ ಆಗುತ್ತೆ. ನೀವು ಸರಿಯಾಗಿ ಲಿಸನ್ ಫಾರ್ ಫೀಲಿಂಗ್ಸ್. ಲಿಸನ್ ಫಾರ್ ಫೀಲಿಂಗ್ಸ್. ಸ್ಪೀಕರು ಯಾವುದೇ ಮೆಸೇಜ್ ನ ನಿಮಗೆ ಕಳಿಸಿರೋದು ಸಹ ಕಳಿಸ್ತಕ್ಕಂಥ ಮೆಸೇಜ್ ಅಲ್ಲಿ ಫೀಲಿಂಗ್ಸ್ ನ ಎಕ್ಸ್ಟ್ರಾಕ್ಟ್ ಮಾಡಿ, ಆ ಫೀಲಿಂಗ್ಸ್ ನ ಕೇಳಿಸ್ಕೊಡಿ. ಸೆಂಡರ್ ಕಳಿಸ್ತಕ್ಕಂಥ ಇನ್ಫಾರ್ಮೇಶನ್ ಅಲ್ಲಿ ಫ್ಯಾಕ್ಟ್ಸ್ ಇರುತ್ತೆ. ನಿಮ್ಮ ಕಂಪ್ಲೀಟ್ ಅಟೆನ್ಷನ್, ಕಾನ್ಸಂಟ್ರೇಷನ್ ಆ ಫ್ಯಾಕ್ಟ್ಸ್ ಕಡೆ ಇರ್ಬೇಕು. ಹಂಗ್ ಮಾಡಿದ್ದೆ ಆದ್ರೆ ಯು ಆರ್ ಗೋಯಿಂಗ್ ಟು ಬಿ ಅನ್ ಎಫೆಕ್ಟಿವ್ ಲಿಸನರ್. ಕ್ಯಾರೆಕ್ಟರಿಸ್ಟಿಕ್, ಕಾನ್ಸಂಟ್ರೇಟ್ ಆನ್ ಅದರ್ ಸ್ಪೀಕರ್ಸ್ ಕೈಂಡ್ಲಿ ಅಂಡ್ ಜನರಸ್. ಹಿಂಗಂದ್ರೆ ಗುಡ್ ಲಿಸನರ್ ಲರ್ನ್ಸ್ ಫ್ರಮ್ ಎವರಿ ಸ್ಪೀಕರ್. ದೇ ಕಾನ್ಸಂಟ್ರೇಟ್ ಆನ್ ದಿ content of the speaker message rather than on their personality and look. ನಾನು ಆಗ್ಲೇ ಇದಕ್ಕೆ ಹೇಳಿದ್ದು, ಅವ್ರು ತುಂಬಾ ಹ್ಯಾಂಡ್ಸಮ್ ಆಗಿರ್ತಾರ, ತುಂಬಾ ಸ್ಮಾರ್ಟ್ ಆಗಿರ್ತಾರ. ಇದನ್ನ ಅರ್ಥ ಮಾಡ್ಕೊಳ್ಳಿ ಮಕ್ಕಳ. ಕಾನ್ಸಂಟ್ರೇಟ್ ಆನ್ ಅದರ್ ಸ್ಪೀಕರ್ಸ್ ಕೈಂಡ್ಲಿ ಅಂಡ್ ಜನರಸ್ಲಿ. ಹಿಂಗಂದ್ರೆ ಏನು? ಗುಡ್ ಲಿಸನರ್ ಲರ್ನ್ಸ್ ಫ್ರಮ್ ಎವರಿ ಸ್ಪೀಕರ್. ದೇ ಕಾನ್ಸಂಟ್ರೇಟ್ ಆನ್ ದಿ content of the speaker message. They concentrate, yaro effective listener concentrate on the content of the speaker message, content of the speaker message rather than their personality, speaker personality and low, speaker low. As a effective listener, ಗುಡ್ ಲಿಸನರ್ ಆಗಿ ನಾನು
ಸ್ಪೀಕರ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕು. ನನ್ನ ಕಾನ್ಸಂಟ್ರೇಷನ್ ಹೆಂಗಿರ್ಬೇಕು? ಕೈಂಡ್ಲಿ, ಹಂಬಲ್ ಆಗಿರ್ಬೇಕು, ಪೊಲೈಟ್ ಆಗಿರ್ಬೇಕು, ಜನರಸ್ ಆಗಿರ್ಬೇಕು. ಹಂಗಂದ್ರೆ ಏನರ್ಥ? ಯಾರೇ ಸ್ಪೀಕರ್ ಆಗ್ಲಿ, ಯಾರೇ ಮೆಸೆಂಜರ್ ಆಗ್ಲಿ, ಯಾರೇ ಸೆಂಡರ್ ಆಗ್ಲಿ, ಇಫ್ ದೇ ಆರ್ ಟ್ರೈಂಗ್ ಟು ಸೆಂಡ್ ಸಮ್ ಪರ್ಟಿಕ್ಯುಲರ್ ಇನ್ಫಾರ್ಮೇಶನ್ ಆರ್ ಮೆಸೇಜ್ ಅಂದ್ರೆ ಜನರಲ್ ಆಗಿ ಏನಾದ್ರೂ ಒಂದು ಒಳ್ಳೇದಿದೆ. ದೇರ್ಫೋರ್ ಯಾಸ್ ಎ ಗುಡ್ ಲಿಸನರ್, ಪ್ರತಿಯೊಬ್ಬ ಸ್ಪೀಕರ್ ಹತ್ರನು ಕಲಿಬೇಕು. ಗುಡ್ ಲಿಸನರ್ ಲರ್ನ್ಸ್ ಫ್ರಮ್ ಎವರಿ ಸ್ಪೀಕರ್. ಯಾರನ್ನು ಇಗ್ನೋರ್ ಮಾಡಬಾರ್ದು, ಎಲ್ಲರ ಹತ್ರನು ಕಲಿಬೇಕು. ಕೇಳಿರ್ಬೇಕು ಮಕ್ಕಳ ನೀವು ಇದನ್ನ, ಎನಗಿಂತ ಕಿರಿಯರಿಲ್ಲ, ಎನಗಿಂತ ಕಿರಿಯರಿಲ್ಲ, ಭಗವಂತನಿಗಿಂತ ಹಿರಿಯರಿಲ್ಲ, ಕೂಡಲ ಸಂಗಮ ದೇವನಿಗಿಂತ ಹಿರಿಯರಿಲ್ಲ. ಬಸವಣ್ಣರು ಹೇಳ್ತಾರೆ, ನನಗಿಂತ ಚಿಕ್ಕರು ಯಾರು ಇಲ್ಲ. ಅರ್ಥ ಏನು? ಅವ್ರ ಕೈಂಡ್ನೆಸ್, ಅವ್ರ ಜನರ್ಸ್ನೆಸ್, ಅವ್ರ ಪೊಲೈಟ್ನೆಸ್, ಯಾರು ಹಿರಿಯರು ಆದ್ರೆ ಡೆಫಿನೆಟ್ಲಿ ಎಲ್ಲರನ್ನೂ ಹಿರಿಯರಂತ ನಾವು ಟ್ರೀಟ್ ಮಾಡಿದ್ದೇ ಆದ್ರೆ, ಆ ತರ ಆ ಮನೋಭಾವದಲ್ಲಿ ನೋಡಿದ್ದೇ ಆದ್ರೆ, ಪ್ರತಿಯೊಬ್ರು ಹೇಳ್ತಕ್ಕಂಥ ಮಾಹಿತಿನ ತುಂಬಾ ಉಪಯುಕ್ತ ರಿಸೀವ್ ಮಾಡೋಕೆ ಸಾಧ್ಯ. ಇಲ್ಲ ಅಂದ್ರೆ ಆಗಲ್ಲ. ಹಾಗಾಗಿ ಹೇಳ್ತಿರೋದು, ಗುಡ್ ಲಿಸ್ನರ್ ಲರ್ನ್ಸ್ ಫ್ರಮ್ ಎವರಿ ಸ್ಪೀಕ್. ಚಿಕ್ಕ ಮಗು ಅದರಿಂದ ಕಲಿಯೋದು ಬೇಕಾದಷ್ಟು ಇರುತ್ತೆ. ವಿ ನೀಡ್ ಟು ಲರ್ನ್. ನೆಕ್ಸ್ಟ್ ನೋಡಿ, ದೇ ಕಾನ್ಸಂಟ್ರೇಟ್ ಆನ್ ದಿ ಕಂಟೆಂಟ್ ಆಫ್ ದಿ ಸ್ಪೀಕರ್ ಮೆಸೇಜ್. ನಾವು ಸ್ಪೀಕರ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಡಿ ಅಂತ ಹೇಳ್ತೀವಿ. ಸ್ಪೀಕರ್ ಕೊಡ್ತಕ್ಕಂಥ ಮೆಸೇಜ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ ಅಂತ ಹೇಳ್ತೀವಿ. ಸ್ಪೀಕರ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬಾರ್ದು ಅಂತ ನೀವೇ ಹೇಳಿದ್ರಲ್ಲ ಸರ್. ಹಂಗಾರೆ ಅವ್ರಿಗೆ ಹೇಳಿದ್ ಮಾತ್ರ ಕೇಳಿಸ್ಕೊಂಡ್ಬಿಡ್ತೀನಿ ಸರ್, ತಪ್ಪದು. ಸ್ಪೀಕರ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಡಿ ಅಂದ್ರೆ ಪರ್ಸನಾಲಿಟಿ ಅಂದ್ರೆ ತುಂಬಾ ಸುಂದರವಾಗಿದ್ದಾರೆ, ನೋಡಕ್ ಸಖತ್ತಾಗಿದ್ದಾರೆ, ಲುಕ್ ಸ್ಮಾರ್ಟ್ ಆಗಿದ್ದಾರೆ, ಅವ್ರು ಸ್ಮಾರ್ಟ್ ಆಗಿದ್ದಾರೆ, ನೋಡಕ್ ಚೆನ್ನಾಗಿದ್ದಾರೆ, ಹಂಗಾಗಿ ಅವರಿಂದ ನಾನು ಮೆಸೇಜ್ ನ ರಿಸೀವ್ ಮಾಡ್ತೀನಿ. ನೋಡೋದಕ್ಕೆ ಚೆನ್ನಾಗಿಲ್ಲ, ತುಂಬಾ ವರ್ಷಾಗಿದ್ದಾರೆ, ಅವರಿಂದ ನಾನ್ ಮೆಸೇಜ್ ನ ರಿಸೀವ್ ಮಾಡಲ್ಲ ಅಂತ ನೀವು ಸೇತುವೆ ಇದು ಕಟ್ಕೊಂಡ್ರೆ, ಏನು ನಿಮ್ಮ ಮಧ್ಯೆ ಗೋಡೆ ಕಟ್ಕೊಂಡ್ರೆ ಡೆಫಿನೆಟ್ಲಿ ಯು ಆರ್ ಎ ಲೂಸರ್. ಎಫೆಕ್ಟಿವ್ ಲಿಸನರ್ ಕ್ಯಾರೆಕ್ಟರಿಸ್ಟಿಕ್ ಅದಲ್ಲ. ನಾವು ಸ್ಪೀಕರ್ನ ಗೇಜ್ ಮಾಡ್ಬೇಕಾಗಿರೋದು ಅವ್ರ ಲುಕ್ ಇಂದ, ಅವ್ರು ಕೊಡ್ತಕ್ಕಂಥ ಮೆಸೇಜ್ ಇಂದ, ಅವ್ರು ನಮಗೆ ಕೊಡ್ತಕ್ಕಂಥ ಇನ್ಫಾರ್ಮೇಶನ್ ಇಂದ ಗೇಜ್ ಮಾಡಿ. ಅಟ್ ಸಮ್ ಎಕ್ಸ್ಟೆಂಟ್ ಟು ಬಿಕಮ್ ಎನ್ ಎ ಗುಡ್ ಕಮ್ಯುನಿಕೇಟರ್ ಅಥವಾ ಎಫೆಕ್ಟಿವ್ ಸ್ಪೀಕರ್ ಆಗ್ಬೇಕು ಅಂದ್ರೆ ಹೆಲ್ಪ್ ಮಾಡುತ್ತೆ ಪರ್ಸನಾಲಿಟಿ, ಹೆಲ್ಪ್ ಮಾಡುತ್ತೆ ಲುಕ್, ಬಟ್ ಇದೇ ಆಗ್ಬಾರ್ದು. ನಾನು ಆಗ್ಲೇ ಹೇಳ್ದೆ, ಊಟದ ಜೊತೆಗೆ ಉಪ್ಪಿನಕಾಯಿ ಅಂತ. ಈ ಕಂಟೆಕ್ಸ್ಟ್ ಅಲ್ಲಿ ಸ್ಪೀಕರ್ ಮೆಸೇಜ್ ಊಟ ಆಗ್ಬೇಕು, ಸ್ಪೀಕರ್ ಪರ್ಸನಾಲಿಟಿ ಅಂಡ್ ಲುಕ್ ಉಪ್ಪಿನಕಾಯಿ ಆಗ್ಬೇಕು. ಅದಕ್ಕೆ ಆಪೋಸಿಟ್ ಆಗುತ್ತೆ ಕೆಲವು ಟೈಮ್. ಪರ್ಸನಾಲಿಟಿ ಅಂಡ್ ಲುಕ್ ಊಟ ಆಗುತ್ತೆ, ಸ್ಪೀಕರ್ ಕೊಡ್ತಕ್ಕಂಥ ಮೆಸೇಜ್ ಉಪ್ಪಿನಕಾಯಿ ಆಗುತ್ತೆ, ವೇಸ್ಟ್ ಅದು. ಸೊ ಕಾನ್ಸಂಟ್ರೇಟ್ ಥರೋಲಿ ಆನ್ ಸ್ಪೀಕರ್ ಮೆಸೇಜ್ rather than their personality and look. Last point is, good listener tries to take benefits from the arising opportunity. They will ask what is in it for me. ತುಂಬಾ ಇಂಪಾರ್ಟೆಂಟ್ ಟರ್ಮ್ ಮಕ್ಕಳ. ನಾನು ಹೇಳ್ತೀನಿ, ಒಂದು 3 ನಿಮಿಷದ ವಿಡಿಯೋ ಮಾಡಿ ಕಳಿಸಿ, ಈ ಟಾಪಿಕ್ ಬಗ್ಗೆ ನೀವೇ ಮಾತಾಡಿ ಕಳಿಸಿ.
ಇಟ್ ಈಸ್ ಎನ್ ಆಪರ್ಚುನಿಟಿ ಫಾರ್ ಯು. ಅದನ್ನು ಬಳಸ್ಕೋಬೇಕು. ತುಂಬಾ ಸೀರಿಯಸ್ ಆಗಿ ಕೂತು ಮಾಸ್ಟರ್ ಹೇಳಿರ್ತಕ್ಕಂಥ ಟಾಪಿಕ್ ಮೇಲೆ ವಿಡಿಯೋ ಮಾಡಿ ಕಳಿಸ್ಬೇಕು. ಆ ಆಪರ್ಚುನಿಟಿ ಬಳಸ್ಕೊಂಬದ್ರಿಂದ ನಿಮ್ಗೇನ್ ಅನುಕೂಲ ಆಗುತ್ತೆ? ನಿಮ್ಗೆ ವಿಡಿಯೋ ಮಾಡೋ ಕಲೆ ಗೊತ್ತಾಗುತ್ತೆ. ವಿಡಿಯೋ ಮಾಡ್ಬೇಕಾದ್ರೆ ಏನೇನ್ ತಪ್ಪು ನಾನು ಮಾಡ್ತೀನಿ ಅಂತಕ್ಕಂಥ ಅವೇರ್ನೆಸ್ ನಿಮಗೆ ಬರುತ್ತೆ. ಅದನ್ನೆಲ್ಲ ತಿದ್ದಿಕೋಬಹುದು ನೀವು. ಅಯ್ಯೋ ಅವ್ರು ಹೇಳ್ತಾರೆ, ಡೈಲಿ ಕಳಿಸ್ತಾರೆ ಅವರು ಆಕ್ಟಿವಿಟೀಸ್ನ, ಅದು ಮಾಡು ಇದು ಮಾಡು ಅಂತ. ನಾನು ಏನು ಮಾಡಲ್ಲ ಅಂತ ನೀವು ಕೈ ಚೆಲ್ಲಿ ಕೂತ್ರೆ, ಅರೈಸ್ ಆಗಿರ್ತಕ್ಕಂಥ ಆಪರ್ಚುನಿಟೀಸ್ ನ ಬಳಸ್ಕೊಂಡಂಗಿದ್ರೆ ನೀವೆಲ್ಲಿರ್ತೀರೋ ಅಲ್ಲೇ ಇರೋದಕ್ಕೆ ಸಾಧ್ಯ, ಮುಂದಕ್ಕೆ ಬರೋದಿಲ್ಲ. ಅದು ಆಗ್ಬಾರ್ದು. ಗುಡ್ ಲಿಸನರ್ tries to take benefits from the arising opportunity. They will ask, what is in it for me? ಪ್ರತಿಯೊಂದು ಆಪರ್ಚುನಿಟಿನಲ್ಲಿ ಹುಡುಕಬೇಕು, ನನಗೇನು ಒಳ್ಳೇದು ಸಿಗುತ್ತೆ ಇದರಿಂದ. ಆ ಥರ ಮಾಡಿದ್ದೆ ಆದ್ರೆ ಎಫೆಕ್ಟಿವ್ ಲಿಸನರ್ ಆಗುತ್ತೆ, ಖಂಡಿತವಾಗೂ ಸಾಧ್ಯ. ಇಷ್ಟಕ್ಕೆ ನಾವು ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎಫೆಕ್ಟಿವ್ ಲಿಸನರ್ ಅಂತ ಹೇಳಿರ್ತೀರ ನೀವು. ಆಗ್ಲೇ ನಾನು ಹೇಳಿ, ಏನು, ನನಗಿಂತ ಹಿರಿಯರಿಲ್ಲ, ಶಿವ ಶರಣರಿಗಿಂತ ಹಿರಿಯರಿಲ್ಲ. ಹಾಗಾಗಿ ಯಾರು ಏನೇ ಹೇಳ್ತಕ್ಕಂಥದ್ರಲ್ಲಿ ಸಿಗ್ತಕ್ಕಂಥ ಆಪರ್ಚುನಿಟೀಸ್ನ ಸರಿಯಾಗಿ ಬಳಸ್ಕೊಂಡು ಕಲ್ತಿದ್ದೇ ಆದ್ರೆ ನಮ್ಮ ಕಮ್ಯುನಿಕೇಶನ್ ಎಫೆಕ್ಟಿವ್ ಆಗಿರುತ್ತೆ, ಎಫೆಕ್ಟಿವ್ ಲಿಸನರು ಆಗುತ್ತೆ. ಇದು ನಮ್ಮ ಕ್ಯಾರೆಕ್ಟರಿಸ್ಟಿಕ್ಸ್ ಆಗಬೇಕು ಟು ಬಿಕಮ್ ಎನ್ ಎಫೆಕ್ಟಿವ್ ಲಿಸನರ್. ಫೈನ್ ಮಕ್ಕಳ, ಇಲ್ಲಿಗೆ ಈ ಸೆಷನ್ ಮುಗಿಯುತ್ತೆ. ಆಸ್ ಯೂಸಿಯಲ್ ನಾನಿಲ್ಲೊಂದು ಯೂಟ್ಯೂಬ್ ಲಿಂಕ್ ನ ಕೊಟ್ಟಿದ್ದೀನಿ. ಈ ಯೂಟ್ಯೂಬ್ ಲಿಂಕ್ ನ ಕಂಪ್ಲೀಟ್ ನೋಡ್ಬೇಕು, ವಾಚ್ ಮಾಡಬೇಕು. ನೀವು ವಾಚ್ ಮಾಡಿರ್ತಕ್ಕಂಥ ವಿಡಿಯೋಗೆ ಸಂಬಂಧಪಟ್ಟ ಮಿನಿಮಮ್ 50 ವರ್ಡ್ಸ್ ಇರಬೇಕು. ಒಂದು ಪ್ರಬಂಧ ಬರಿಬೇಕು. ರೀಪ್ರೊಡ್ಯೂಸ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ನಾನು. ಈ ವಿಡಿಯೋನಲ್ಲಿ ಏನ್ ಹೇಳಿದಾರೋ ಆ ಇನ್ಫಾರ್ಮೇಶನ್ ಮೆಸೇಜ್ ನ ರೀಪ್ರೊಡ್ಯೂಸ್ ಮಾಡಿ. ನಿಮ್ಮ ಸ್ವಂತ ವರ್ಡ್ಸ್ ನ ಬಳಸಿ ರೀಪ್ರೊಡ್ಯೂಸ್. ಕನಿಷ್ಠ ಪಕ್ಷ 50 ವರ್ಡ್ಸ್. ಅದಕ್ಕಿಂತ ಕಡಿಮೆ ಮಾಡಿದ್ರೆ ನಿಮ್ಗೆ ಇದೇನು ಅರ್ಥ ಆಗಿಲ್ಲ ಅಂತ ಅರ್ಥ ನಾನ್ ಮಾಡ್ಕೋಬೇಕು. ಅದಕ್ಕೆ ಅವಕಾಶ. ಇದು ಪ್ರಾಕ್ಟಿಕಲ್ ಸೆಷನ್ ಫಾರ್ ಸೆಷನ್ ನಂಬರ್ 3. ಲಾಸ್ಟ್ ಟಾಪಿಕ್ ಕನ್ಕ್ಲೂಷನ್. ನೀವು ಆ ವಿಡಿಯೋ ನೋಡಿ ಮಿನಿಮಮ್ 50 ವರ್ಡ್ಸ್ ಇರ್ತಕ್ಕಂಥ ಒಂದು ಬರೆಯೋವರೆಗೂ ನಾನು ನೆಕ್ಸ್ಟ್ ಹೋಗಲ್ಲ. ಈ ಸೆಷನ್ ಅಲ್ಲಿ ನಾವೇನ್ ಕಲ್ತ್ಬೇಕು ಅಂದ್ರೆ, ನಾನು ಎಫೆಕ್ಟಿವ್ ಲಿಸನರ್ ಆಗ್ಬೇಕು ಅಂದ್ರೆ ಏನೇನ್ ಮಾಡ್ಬೇಕು, ಏನೇನ್ ಕೆಲಸ ಮಾಡಬಾರ್ದು, ನನ್ನ ಕ್ಯಾರೆಕ್ಟರಿಸ್ಟಿಕ್ಸ್ ಹೆಂಗಿರ್ಬೇಕು, ನನ್ನ ಬಿಹೇವಿಯರು ಹೆಂಗಿರ್ಬೇಕು ಅಂತ ಕಲ್ತೀವಿ. ಇಷ್ಟಕ್ಕೆ ನಾವು ಸೆಷನ್ ನಂಬರ್ 3 ಇನ್ ಮಿನಿಟ್ ನಂಬರ್ 3 ಅಂತ ಹೇಳ್ಬೇಕಾಗುತ್ತೆ. ಇಲ್ಲಿಗೆ ಈ ಸೆಷನ್ ನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೇದಾಗ್ಲಿ, ಎಲ್ಲರೂ ಕಷ್ಟಪಟ್ಟು ಚೆನ್ನಾಗಿ ಓದಿ ಅಂತ ವಂದನೆಗಳೊಂದಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ.